ನಮಸ್ಕಾರ, ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ದೇವಾದೇಶ ಮತ್ತು ಧರ್ಮ ರಕ್ಷಣೆಯ ಜಾಗೃತಿ ಶ್ರೀ ಶೈಲಪುತ್ರಿ ಆರಾಧನೆ. ಬೆಳಗಾವಿಯಲ್ಲಿ ಸಡಗರ ಸಂಭ್ರಮದಿಂದ ನಡೆಸಲಾದ ದುರ್ಗಾಮಾತಾ ದೌಡ್. ಸತ್ರೆ ಗುರುಜಿಗಳ ಹಸ್ತದಿಂದ ಭಗವದ್ ಧ್ವಜಾರೋಹಣ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಶುದ್ಧವಾದ ಕುಡಿಯುವ ನೀರಿನ ಘಟಕ ಸ್ಥಾಪನೆ. ಆದರೆ ಕಳೆದ 3 ವರ್ಷಗಳಿಂದ ಸ್ಥಗಿತಗೊಂಡಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಗೃಹಲಕ್ಷ್ಮಿ ಯೋಜನೆಯ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಹಾಕಲಾಗಿದೆ. 7 ಮತ್ತು 9ನೇ ತಾರೀಕಿನಂದು ಹಣ ಜಮೆ ಆಗಲಿದೆ. ಸುದ್ದಿಗೋಷ್ಠಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ. ದೇವಾದೇಶ ಮತ್ತು ಧರ್ಮ ರಕ್ಷಣೆಯ ಜಾಗೃತಿ ಮೂಡಿಸಲು ಶುಕ್ರವಾರ ನವರಾತ್ರಿ 2ನೇ ದಿನ ಶ್ರೀ ಶೈಲಪುತ್ರಿಯ ಆರಾಧನೆಯೊಂದಿಗೆ ಬೆಳಗಾವಿಯಲ್ಲಿ ಶ್ರೀ ದುರ್ಗಾಮಾತಾ ದೌಡ್ ನಡೆಸಲಾಯಿತು. ದೇವಾದೇಶ ಮತ್ತು ಧರ್ಮ ರಕ್ಷಣೆಯ ಜಾಗೃತಿ ಮೂಡಿಸಲು ಶುಕ್ರವಾರ ನವರಾತ್ರಿಯ 2ನೇ ದಿನ ಶ್ರೀ ಶೈಲಪುತ್ರಿಯ ಆರಾಧನೆಯೊಂದಿಗೆ ಬೆಳಗಾವಿಯಲ್ಲಿ ಶ್ರೀ ದುರ್ಗಾಮಾತಾ ದೌಡ್ ನಡೆಸಲಾಯಿತು. ಐತಿಹಾಸಿಕ ಬೆಳಗಾವಿ ನಗರಿಯಲ್ಲಿ ಪ್ರತಿಯೊಂದು ಹಬ್ಬಗಳಿಗೆ ಒಂದೊಂದು ವಿಶೇಷತೆ ಇದೆ. ಗಣೇಶೋತ್ಸವ ಬಳಿಕ 10 ದಿನಗಳ ಕಾಲ ನಡೆಯುವ ನವರಾತ್ರಿಯಲ್ಲಿ ಬೆಳಗ್ಗೆ ಶ್ರೀ ದುರ್ಗಾಮಾತಾ ದೌಡ್ ನಡೆದ್ರೆ ರಾತ್ರಿ ದಾಂಡ್ಯಾ ಕಾರ್ಯಕ್ರಮ ನಡೆಯುತ್ತೆ. ಕಳೆದ 26 ವರ್ಷಗಳಿಂದ ಶ್ರೀ ಶಿವ ಪ್ರತಿಷ್ಠಾನ ಹಿಂದೂಸ್ಥಾನ ವತಿಯಿಂದ ಬೆಳಗಾವಿ ನಗರದಲ್ಲಿ ನವರಾತ್ರಿಯ ವೇಳೆ ಶ್ರೀ ದುರ್ಗಾಮಾತಾ ದೌಡ್ ಅನ್ನ ನಡೆಸಲಾಗುತ್ತೆ. ಈ ಬಾರಿಯೂ ಸಡಗರ ಸಂಭ್ರಮದಿಂದ ಶ್ರೀ ದುರ್ಗಾಮಾತಾ ದೌಡ್ ಆರಂಭಗೊಂಡಿತ್ತು. ನಗರದ ಎಸ್ಪಿಎಂ ರಸ್ತೆಯಲ್ಲಿರುವ ಛತ್ರಪತಿ ಶಿವಾಜಿ ಉದ್ಯಾನವನದಲ್ಲಿ ಮೊದಲಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಗೆ ಪೂಜೆ ಸಲ್ಲಿಸಿ ಪ್ರೇರಣಾ ಮಂತ್ರದೊಂದಿಗೆ ಛತ್ರೆ ಗುರುಜಿಗಳ ಹಸ್ತದಿಂದ ಭಗವದ್ ಧ್ವಜಾರೋಹಣ ಮಾಡಲಾಯಿತು. ಶ್ರೀ ದುರ್ಗಾಮಾತಾ ದೌಡ್ ಸ್ವಾಗತಕ್ಕಾಗಿ ಮಹಿಳಾ ಮಣಿಗಳು ಮತ್ತು ಉತ್ಸಾಹಿ ಕಾರ್ಯಕರ್ತರು ದೌಡ್ನ ಮಾರ್ಗವಾಗಿ ಆಕರ್ಷಕವಾಗಿ ಶೃಂಗರಿಸಿದ್ರು. ರಸ್ತೆಗಳ ಮೇಲೆ ಬಣ್ಣ ಬಣ್ಣದ ರಂಗೋಲಿಗಳು, ತಳಿರು ತೋರಣ, ಭಗವಾ ಪತಾಕೆಗಳಿಂದ ದೌಡ್ನ ಮಾರ್ಗವನ್ನ ಶೃಂಗರಿಸಲಾಗಿತ್ತು. ಭಗವಾ ಪೇಟ ಶ್ವೇತ ವಸ್ತ್ರ ತೊಟ್ಟ ಧಾರಾಕಾರಿಗಳು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಅವರು ನೀಡುವ ಉದ್ಘೋಷಗಳು ಮೈ ನವಿರೇಳುವಂತೆ ಮಾಡ್ತಾ ಇದ್ವು. ಈ ಕುರಿತು ಮಾಹಿತಿ ನೀಡಿದ ಶ್ರೀ ಶಿವ ಪ್ರತಿಷ್ಠಾನದ ಹಿಂದೂಸ್ಥಾನದ ಪ್ರಮುಖರಾದ ಕಿರಣ್ ಗಾವಡೆ ಅವರು, ಕಳೆದ 26 ವರ್ಷಗಳಿಂದ ಬೆಳಗಾವಿಯಲ್ಲಿ ಪ್ರತಿ ವರ್ಷ ಶ್ರೀ ದುರ್ಗಾಮಾತಾ ದೌಡ್ ಅನ್ನ ಆಯೋಜಿಸಲಾಗಿರುತ್ತೆ. ಅತ್ಯಂತ ಶಿಸ್ತುಬದ್ಧವಾಗಿ ಈ ದೌಡ್ ನಡೆಸಲಾಗುತ್ತೆ. ನೂರಾರು ಸಂಖ್ಯೆಯಲ್ಲಿ ಬಾಲವೃದ್ಧರು ಪಾಲ್ಗೊಳ್ಳುತ್ತಾರೆ ಎಂದರು. ಪ್ರತಿ ಗಲ್ಲಿಗಳಲ್ಲಿಯೂ ದೌಡನ್ನ ಸುಹಾಸಿನಿಯರು ಆರತಿ ಬೆಳಗಿ ಸ್ವಾಗತಿಸಿದ್ರು. ಬಾಲಶಿವಾಜಿ ಸೇರಿದಂತೆ ಹಿಂದುತ್ವದ ಸಂದೇಶವನ್ನ ನೀಡುವ ಸಜೀವ ರೂಪಕಗಳು ಎಲ್ಲರ ಗಮನ ಸೆಳೆದ್ವು. 2ನೇ ದಿನದ ದೌಡ್ ಛತ್ರಪತಿ ಶಿವಾಜಿ ಮಹಾರಾಜ್ ಉದ್ಯಾನವನದಿಂದ ಆರಂಭಗೊಂಡ ದಕ್ಷಿಣ ಕಾಶಿ ಶ್ರೀ ಕ್ಷೇತ್ರ ಕಪಿಲೇಶ್ವರ ದೇವಸ್ಥಾನಕ್ಕೆ ತಲುಪಿ ಕೊನೆಗೊಂಡಿತು. ದೇಯ ಮಂತ್ರಗಳೊಂದಿಗೆ ಧ್ವಜಾರೋಹಣವನ್ನ ನೆರವೇರಿಸಲಾಯಿತು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯಲ್ಲಿ ಕನ್ನಡ ನಾಮಫಲಕ ಕಡ್ಡಾಯವಾಗಿ ಬಳಸಬೇಕೆಂದು ಆಗ್ರಹಿಸಿ ಕರವೇ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಪಾಲಿಕೆಯ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದ್ರು. ಬೆಳಗಾವಿ ಜಿಲ್ಲೆಯಲ್ಲಿ ಕನ್ನಡ ನಾಮಫಲಕ ಕಡ್ಡಾಯವಾಗಿ ಬಳಸಬೇಕೆಂದು ಆಗ್ರಹಿಸಿ ಶುಕ್ರವಾರ ಕರವೇ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆ ನಡೆಸಿ ಬೆಳಗಾವಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದ್ರು. ಗಡಿನಾಡ ಬೆಳಗಾವಿಯಲ್ಲಿ ಕನ್ನಡ ನಾಮಫಲಕ ಕಡ್ಡಾಯವಾಗಿರಬೇಕು ಎಂದು ಸರ್ಕಾರ ಆದೇಶ ಹೊರಡಿಸಿದ್ರೂ ಬೆಳಗಾವಿ ಮಹಾನಗರ ಪಾಲಿಕೆ ನಿರ್ಲಕ್ಷ್ಯದಿಂದ ಮರಾಠಿ, ಉರ್ದು ಭಾಷೆಯ ನಾಮಫಲಕಗಳು ರಾರಾಜಿಸ್ತಾ ಇದ್ದು ಅವುಗಳನ್ನು ತೆರವುಗೊಳಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. ಬೆಳಗಾವಿ ದಕ್ಷಿಣ ಉಪನೋಂದಣಿ ಕಾರ್ಯಾಲಯದಲ್ಲಿ ಏಜೆಂಟ್ ದರ್ಬಾರ್ ಜನಸಾಮಾನ್ಯರಿಗೆ ವಿಳಂಬ ನೀತಿ ಖಂಡಿಸಿ ವಕೀಲ ಸಂಘಟನೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು.
ಬೆಳಗಾವಿ ದಕ್ಷಿಣ ಉಪನೋಂದಣಿ ಕಾರ್ಯಾಲಯದಲ್ಲಿ ನಡೀತಾ ಇರುವ ಏಜೆಂಟರ ದರ್ಬಾರ್ ಮತ್ತು ಜನಸಾಮಾನ್ಯರಿಗಾಗಿ ಅನುಸರಿಸ್ತಾ ಇರುವ ವಿಳಂಬ ನೀತಿಯನ್ನ ಖಂಡಿಸಿ ಶುಕ್ರವಾರ ಬೆಳಗಾವಿಯಲ್ಲಿ ವಕೀಲ ಸಂಘಟನೆಯ ವತಿಯಿಂದ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಯಿತು. ಅಧಿಕೃತ ಬಾಂಡ್ ರೈಟರ್ಸ್ಗಳಿಂದಲೇ ಅರ್ಜಿಗಳನ್ನು ಸ್ವೀಕರಿಸುವ ಮೂಲಕ ನಕಲಿ ದಾಖಲೆಗಳನ್ನು ಪಡೆಯುವುದಕ್ಕೆ ಕೊಕ್ಕೆ ಹಾಕಬೇಕೆಂದು ಬೆಳಗಾವಿಯ ವಕೀಲ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ವೈ.ಕೆ. ದೀವಟೆ ಹೇಳಿದರು. ಇವತ್ತು ನಮ್ಮ ದಕ್ಷಿಣ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಒಬ್ಬ ನಮ್ಮ ವಕೀಲ ವಿಶಾಲ್ ಪಾಟೀಲ್ ಅಂತ ಬಂದಂಥ ಟೈಮ್ದಲ್ಲೇ ಅವರೊಂದು ಮ್ಯಾರೇಜ್ ಸರ್ಟಿಫಿಕೇಟ್ದಲ್ಲೇ ವಾಟ್ ಎವರ್ ಏನದು ಕಂಪ್ಯೂಟರ್ ಸೆಕ್ಷನ್ ವೈಸು ಒಂದು ಅಪ್ಲಿಕೇಶನ್ ಅಪ್ಡೇಟ್ ಮಾಡಿದರು. ಆ ಅಪ್ಡೇಟ್ ಮಾಡಿದ ನಂತರ ಅವರು ನೆಕ್ಸ್ಟ್ ಡೇ ಬಂದು ಆ ಪೇಮೆಂಟ್ ಆಗಿದೆ ಇಲ್ಲ ಚೌಕಶಿ ಮಾಡೋಕ್ಕೆ ಬಂದಾಗ ನೀವು ಒಂದು ಅರ್ಧ ತಾಸು ಬಿಟ್ಟು ಬರ್ರಿ, ಆಮೇಲೆ ನೋಡ್ತೀವಿ, ನಮಗೆ ಟೈಮ್ ಇಲ್ಲ, ಆಮೇಲೆ ನೋಡ್ತೀವಿ ಅಂಥೇಳಿ ಅವರು ಟೈಮ್ ಕನ್ಸ್ಯೂಮ್ ಮಾಡುವಂಥ ಒಂದು ಹ್ಯಾರಾಸ್ಮೆಂಟ್ ಸ್ಟಾರ್ಟ್ ಮಾಡಿದರು. ಆಮೇಲೆ ನಮ್ಮ ವಕೀಲ ಲಕ್ಷ್ಯ ಬಂತು, ಇವರು ಇದಕ್ಕಿಂತ ಮುಂಚೆ ಒಂದು 4-5 ಏಜೆಂಟರು ಕೊಟ್ಟಂಥ ಅದು ಮ್ಯಾರೇಜ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ಸು ಮಂಜೂರು ಮಾಡ್ತಾರೆ. ಮತ್ತು ವಕೀಲಾಗಲಿ ಅಥವಾ ಕಾಮನ್ ಒಬ್ಬ ಪಬ್ಲಿಕ್ ಬಂದಾಗ ನೀವು ಆಮೇಲೆ ಬರೀ ಒಂದು ಅರ್ಧ ತಾಸು ಬರ್ರಿ ಅಂತೇಳಿ ಒಂದೊಂದು ಹ್ಯಾರಾಸ್ಮೆಂಟ್ ಕೊಡುವಂಥ ಪರಿಸ್ಥಿತಿ ಇವ್ರು ಮಾಡ್ತಾಯಿದ್ದಾರೆ. ಅದು ನಮ್ಮ ಒಬ್ಬ ವಿಶಾಲ್ ಪಾಟೀಲ್ ವಕೀಲರು ನಮ್ಮ ಇದು ಬೆಳಗಾವಿ ವಕೀಲ ಸಂಘಕ್ಕೆ ಬಂದು ಇಂಥ ಘಟನೆ ನಡೀತಾ ಇದೆ, ತಾವು ಬಂದು ತಕ್ಷಣ ಬಂದು ಅವರೊಂದು ಮನವಿ ಮಾಡಿರಿ ಮತ್ತು ಅವ್ರಿಗೊಂದು ಏನಿದ್ದಂಥ ಪ್ರೊಸೀಜರ್ ಫಾಲೋಅಪ್ ಮಾಡೋಕ್ಕೆ ಹೇಳಕ್ಕೆ ಬಂದಾಗ ನಾವು ಈಗ ಬಂದು ಹೇಳಿದ್ದೇವೆ ಅವ್ರಿಗೆ ಆಯಿತು. ಆ ಉತ್ತರ ಭಾಗ ಬಂದಂಥ ನಮ್ಮ ಸಬ್ ರಿಜಿಸ್ಟ್ರಾರ್ ಅಂತ ಅವರು ಮನೆ ಅಂತಂದ್ರೆ ಅವ್ರಿಗೂ ನಾವು ಒಂದು ಹೆಸರಿಗೆ ಕೊಡ್ತಾಯಿದ್ದೀವಿ. ಇತರ ಮುಂದೆ ಯಾವುದೋ ಒಂದು ಪಾರ್ಸಲಿಟಿ ಮಾಡಿದೆ ಎಲ್ಲ ಪಬ್ಲಿಕ್ ಆಗಲಿ ಅಥವಾ ನಮ್ಮ ಎಲ್ಲ ವಕೀಲ ಮಿತ್ರರಾಗಲಿ ಒಂದು ಏನಂತ ರೂಲ್ಸು, ಯಾಕಂದರೆ ಈಗ ಆ್ಯಕ್ಚುಲಿ ಕಂಪ್ಯೂಟರ್ ಬರೋಕೆ ಆನ್ಲೈನ್ ಬರೋಕೆ ಒಂದು ಕಾರಣ ಅಂದರೆ ನೀವು ಯಾವ ರೀತಿಯಲ್ಲಿ ಪಾರ್ಸಲಿಟಿ ಆಗಿರಬಾರ್ದು, ಅವ್ಯವಹಾರ ಆಗಿರಬಾರ್ದು ಅಥವಾ ಒಂದು ಏನೊಂದು ತೊಗೊಳ್ಳೋಂಥ ಬ್ರೈಬರಿ ಅಥವಾ ಭ್ರಷ್ಟಾಚಾರವು ನಿಲ್ಲಿಸೋ ಉದ್ದೇಶಲೇ ನಮ್ಮ ಇದು ಕರ್ನಾಟಕ ಸರ್ಕಾರ ಒಂದು ಪ್ರೊಸೀಜರ್ ಅಡಾಪ್ಟ್ ಮಾಡಿದೆ. ಆ ಪ್ರೊಸೀಜರ್ ಪ್ರಕಾರ ಆ್ಯಕ್ಚುಲಿ ನೋಡ್ರಿ ನಾವು ಅಪ್ಲಿಕೇಶನ್ ಕೊಟ್ಟ ನಂತರ ಇವರು ಡೈರೆಕ್ಟ್ ಊರಾಗಿ ಅದೊಂದು ಅಪ್ಲಿಕೇಶನ್ ಸರಿಯಾಗಿ ಸ್ಕ್ರೂಟಿನಿ ಮಾಡಿ ಪೇಮೆಂಟ್ಸ್ ಎಲ್ಲ ಕಳಿಸ್ಕೊಡ್ಬೇಕು. ಬಟ್ ಇವ್ರು ಅದು ಮಾಡದೆ ಇವರು ಡೈರೆಕ್ಟ್ಲಿ ಅದು ಎಫ್ ಡಿ ಎದಾಗ ಅಲಾಟ್ ಮಾಡಿದ್ದೀನಿ ಮತ್ತು ನೀವು ನಾಳೆ ಬರ್ರಿ ಅಂಥೇಳಿ ಒಂದು ದಿವ್ಸಕ್ಕೆ ಕೆಲಸ ಒಂದೊಂದು ವಾರ ಹಚ್ತಾ ಇದ್ದಾರೆ. ಇನ್ನು ಮುಂದೆ ಒಂದು ವಾರ ಆಗಲಿ ಅಥವಾ 2-3 ದಿವಸ ಬಿಟ್ಟು ಅಂತ ಎಫ್ ಡಿ ಎ ಅಥವಾ ಏನೋ ಒಂದು ಅಲಾಟೆಡ್ ಮಾಡಿ ಟೈಮ್ ಕನ್ಸ್ಯೂಮ್ ಮಾಡೋವಂಥ ಪರಿಸ್ಥಿತಿ ಬಂದಾಗ ನಾವು ಎಲ್ಲ ಬೆಳಗಾವಿ ವಕೀಲ ಸಂಘ ವತಿಯಿಂದ ಎಲ್ಲ ವಕೀಲರು ಬಂದು ಇವರು ಎರಡೂ ಸಬ್ ರಿಜಿಸ್ಟ್ರ್ ಆಫೀಸನ್ನು ಲಾಕ್ ಮಾಡುವಂಥ ಪರಿಸ್ಥಿತಿ ಬರ್ತೈತಿ ಮತ್ತು ನಾವು ಧರಣಿ ಸತ್ಯಾಗ್ರಹ ಮಾಡುವಂಥ ಪರಿಸ್ಥಿತಿ ಬರ್ತೈತಿ. ಆ ಪರಿಸ್ಥಿತಿ ಬರಬಾರ್ದಂದ್ರೆ ಏನು ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಂಥ ಗೈಡ್ಲೈನ್ಸು ಇವು ಸ್ಟ್ರಿಕ್ಟ್ಲಿ ಫಾಲೋಅಪ್ ಮಾಡಿ ಒಂದು ಸ್ಪೀಡಿ ಡಿಸ್ಪೋಸಲ್ಸ್ ಅಂದರೆ ಸ್ಪೀಡಿ ಅದು ರಿಜಿಸ್ಟ್ರೇಷನ್ ಆಗುವಂಥ ಕಾರ್ಯರಚನೆ ಮಾಡಬೇಕೆಂದು ನಾನು ಮತ್ತೊಮ್ಮೆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೇನೆ. ಮತ್ತು ಇವರು ಸಾಕಷ್ಟು ಇವರು ಏಜೆಂಟ್ ಮಂದಿ ಕೊಡ್ತಾರೆ. ಏಜೆಂಟ್ ಮಂದಿ ಕೊಟ್ಟರು ನಾನು ಒಂದು ಅವ್ರಿಗೆ ಏನು ಯಾರು ಬಾಂಡ್ ರೈಟರ್ಸ್ ಯಾರು ಆ್ಯಕ್ಚುಲಿ ಅಥವಾ ಲೈಸೆನ್ಸ್ ತೊಗೊಂಡಾರೋ ಅವ್ರಿಗೆ ಖುದ್ದಾಗಿ ಬಂದು ಡಾಕ್ಯುಮೆಂಟ್ಸ್ ಮಾಡಬೇಕು. ಅವ್ರು ಹತ್ತಿರಲ್ಲೂ ಪಾರ್ಸಲಿಟಿ ಮಾಡ್ಕೊಂಡು ಯಾರು ಬೇಕಾದ್ರೂ ಬರ್ತಾರೆ. ಯಾಕಂದ್ರೆ ಏನಾಗೈತಿ ನಮ್ಮ ನಜರಿಗೆ ಬಂದಂಥ ಡಾಕ್ಯುಮೆಂಟ್ಸ್ ಅಂದರೆ ಈ ಒಂದು ಆಧಾರ್ ಕಾರ್ಡ್ ಅಥವಾ ಬೇರೆ ಒಂದು ಇದು ಐಡೆಂಟಿಫಿಕೇಷನ್ ಕಾರ್ಡ್ ಹಚ್ಚಿ ಒಂದು ಯಾರ ಹೆಸರು ಅಥವಾ ಬೇರೆ ಪರ್ಸನ್ ಬಂದು ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ಆಗ್ತದಾವ. ಇವೊಂದು ಇಷ್ಟೆಲ್ಲ ನಮ್ಮ ಕರ್ನಾಟಕ ಸರ್ಕಾರ ಅವರು ಚೆನ್ನಾಗಿ ಫೆಸಿಲಿಟಿ ಮಾಡಿದ್ರೂ ಒಂದು ಫಾಲ್ಸ್ ಡಾಕ್ಯುಮೆಂಟ್ ಆಗ್ತದವ. ಆ ಫಾಲ್ಸ್ ಡಾಕ್ಯುಮೆಂಟ್ ನಿಲ್ಲಬೇಕಂದ್ರೆ ಇನ್ನು ಮುಂದೆ ಸಂಬಂಧಪಟ್ಟಂಥ ಪರ್ಸನ್ ಕರೆಕ್ಟ್ ಐಡೆಂಟಿಫೈ ಮಾಡಿ ಈಗಾಗಲೇ ಸಬ್ ರಿಜಿಸ್ಟ್ರಾರರ ಗಮನಕ್ಕೆ ತರಲಾಗಿದ್ದು ವಿಳಂಬ ನೀತಿಯನ್ನ ಬಿಟ್ಟು ಸರ್ಕಾರದ ನಿಯಮಗಳನ್ನು ಪಾಲಿಸದಿದ್ದರೆ ಉತ್ತರ ಮತ್ತು ದಕ್ಷಿಣ ಎರಡೂ ಸಬ್ ರಿಜಿಸ್ಟ್ರಾರ್ ಕಾರ್ಯಾಲಯಗಳಿಗೆ ವಕೀಲ ಸಂಘಟನೆಯಿಂದ ಬೇಗ ಜಡಿದು ಪ್ರತಿಭಟಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. ಬೆಳಗಾವಿ ನಗರದ ಸ್ವಚ್ಛತೆಗಾಗಿ ಮಹಾನಗರ ಪಾಲಿಕೆಯ ವತಿಯಿಂದ ಒಟ್ಟಾರೆ 16 ಟೆಂಡರ್ಗಳನ್ನು ಹೊರಡಿಸಲಾಗಿದೆ. ನಗರದ ಸ್ವಚ್ಛತೆಗಾಗಿ ಮಹಾನಗರ ಪಾಲಿಕೆಯಿಂದ ಒಟ್ಟಾರೆ 16 ಟೆಂಡರ್ಗಳನ್ನು ಹೊರಡಿಸಲಾಗಿದೆ. ಇದಕ್ಕೆ 29,40,00,000 ರೂಪಾಯಿಗಳ ವೆಚ್ಚವಿದೆ. ಸ್ವಚ್ಛತಾ ಕಾರ್ಮಿಕರು, ವಾಹನಗಳು, ಚಾಲಕರು ಹಾಗೂ ಸೂಪರ್ವೈಸರ್ಗಳನ್ನು ಒದಗಿಸಲು ಈ ಟೆಂಡರ್ಗಳನ್ನು ಹೊರಡಿಸಲಾಗಿದೆ. ಇದಕ್ಕಾಗಿ 21 ಅಕ್ಟೋಬರ್ ಅಷ್ಟಕ್ಕೂ ಅರ್ಜಿಗಳನ್ನು ಸಲ್ಲಿಸಲು ಅಲ್ಪಾವಕಾಶವೂ ಇದೆ. ನಗರದ ವಾರ್ಡ್ ಸಂಖ್ಯೆ 29, 30, 53, 54ಕ್ಕೆ 1,93,00,000 ರೂಪಾಯಿಗಳು. ವಾರ್ಡ್ ಸಂಖ್ಯೆ 40, 41, 50, 56ಕ್ಕೆ 1,97,00,000 ರೂಪಾಯಿಗಳು. ವಾರ್ಡ್ ಸಂಖ್ಯೆ 42, 43, 44ಕ್ಕೆ 1,95,00,000 ರೂಪಾಯಿಗಳು. ವಾರ್ಡ್ ಸಂಖ್ಯೆ 51, 52, 57, 58ಕ್ಕೆ 1,88,00,000 ರೂಪಾಯಿಗಳು. ವಾರ್ಡ್ ಸಂಖ್ಯೆ 27, 28 ಮತ್ತು 49ಕ್ಕೆ
ಸಂಖ್ಯೆ 1,93,00,000 ರೂಪಾಯಿಗಳು. ವಾರ್ಡ್ ಸಂಖ್ಯೆ 16, 21, 22, 23, 24ಕ್ಕೆ 1,97,00,000 ರೂಪಾಯಿಗಳು. ವಾರ್ಡ್ ಸಂಖ್ಯೆ 6, 9, 10, 15, 3ಗೆ 1,97,00,000 ರೂಪಾಯಿಗಳು. ವಾರ್ಡ್ ಸಂಖ್ಯೆ 1, 2, 4, 5, 7ಗೆ 1,98,00,000 ರೂಪಾಯಿಗಳು. ವಾರ್ಡ್ ಸಂಖ್ಯೆ 8, 11, 12, 17ಕ್ಕೆ 1,96,00,000 ರೂಪಾಯಿಗಳು. ವಾರ್ಡ್ ಸಂಖ್ಯೆ 31, 32, 33, 34ಕ್ಕೆ 1,75,00,000 ರೂಪಾಯಿಗಳು. ವಾರ್ಡ್ ಸಂಖ್ಯೆ 13, 18, 19, 26ಗೆ 1,72,00,000 ರೂಪಾಯಿಗಳು. ವಾರ್ಡ್ ಸಂಖ್ಯೆ 14, 20, 38ಕ್ಕೆ 1,48,00,000 ರೂಪಾಯಿಗಳು. ವಾರ್ಡ್ ಸಂಖ್ಯೆ 35, 36, 37ಗೆ 1,56,00,000 ರೂಪಾಯಿಗಳು. ವಾರ್ಡ್ ಸಂಖ್ಯೆ 46, 47, 48ಕ್ಕೆ 1,79,00,000 ರೂಪಾಯಿಗಳು. ವಾರ್ಡ್ ಸಂಖ್ಯೆ 25, 45, 55ಕ್ಕೆ 1,70,00,000 ರೂಪಾಯಿಗಳು ಮತ್ತು ಸ್ವಚ್ಛತಾ ಕಾರ್ಮಿಕರು, ಚಾಲಕರು, ಸಹಾಯಕರುಗಳಿಗೆ 1,86,00,000 ರೂಪಾಯಿಗಳ ಟೆಂಡರ್ಗಳನ್ನು ಹೊರಡಿಸಲಾಗಿದೆ. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಬೆಳಗಾವಿ ನಗರದಲ್ಲಿ 1.20 ಕೋಟಿ ರೂಪಾಯಿ ವೆಚ್ಚದಲ್ಲಿ 12 ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಿದ್ರು ಕಳೆದ 3 ವರ್ಷಗಳಿಂದ ಸ್ಥಗಿತಗೊಂಡಿವೆ. ಜನ ಶುದ್ಧವಾದ ನೀರು ಕುಡಿಯಲಿ ಎನ್ನುವ ಉದ್ದೇಶದಿಂದ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಬೆಳಗಾವಿ ನಗರದಲ್ಲಿ 1.20 ಕೋಟಿ ರೂಪಾಯಿ ವೆಚ್ಚದಲ್ಲಿ 12 ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲಾಗಿದೆ. ಆದರೆ ಕಳೆದ 3 ವರ್ಷಗಳಿಂದ ಅವು ಸ್ಥಗಿತಗೊಂಡಿವೆ. ಆದರೂ ಕೂಡ ಅಧಿಕಾರಿಗಳು ಇತ್ತ ಗಮನ ಹರಿಸದೇ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಳಗಾವಿ ನಗರದಲ್ಲಿ ಮಹಾನಗರ ಪಾಲಿಕೆಯ ವತಿಯಿಂದ 2 ಮತ್ತು ಸ್ಮಾರ್ಟ್ ಸಿಟಿ ಯೋಜನೆಯಡಿ 12 ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಲಾಗಿದೆ. ಇವುಗಳ ಪೈಕಿ ಕೇವಲ 2 ಮಾತ್ರ ಕಾರ್ಯನಿರ್ವಹಿಸ್ತಾ ಇವೆ. ಬೇಸಿಗೆಯಲ್ಲಿ ಬೆಳಗಾವಿ ಜನರ ದಾಹ ತಣಿಸಬೇಕಿದ್ದ ಶುದ್ಧ ಕುಡಿಯುವ ನೀರಿನ ಘಟಕಗಳು ಸಂಪೂರ್ಣ ಬಂದ್ ಆಗಿವೆ. ಅದರಲ್ಲೂ ನಿತ್ಯ ಸಾವಿರಾರು ರೋಗಿಗಳು ಬರುವ ಜಿಲ್ಲಾಸ್ಪತ್ರೆ ಆವರಣದಲ್ಲಿನ ಘಟಕ ಇದ್ದು ಇಲ್ಲದಂತಾಗಿದೆ. ಧೂಳು ತಿನ್ನುತ್ತಿದ್ದು ಗ್ಲಾಸ್ಗಳು ಒಡೆದು ಹೋಗಿವೆ. ಶುದ್ಧ ನೀರಿಗಾಗಿ ಜನ ಹೆಚ್ಚಿಗೆ ದುಡ್ಡು ಕೊಟ್ಟು ನೀರಿನ ಬಾಟಲ್ಗಳನ್ನು ಖರೀದಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲಾಧಿಕಾರಿ ಕಚೇರಿ ಆವರಣ, ಜಿಲ್ಲಾಸ್ಪತ್ರೆಯ ಆವರಣ, ಧರ್ಮವೀರ ಸಂಭಾಜಿ ವೃತ್ತ, ಚೌಹಾಟಗಲ್ಲಿ, ಶ್ರೀನಗರ ಸೇರಿ ನಗರದ ವಿವಿಧೆಡೆ ಸ್ಥಾಪಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳು ಸ್ಥಗಿತಗೊಂಡಿವೆ. ಜನ ನೀರಿಲ್ಲದೆ ಇದ್ರೂ ಬರೀ ಕೈಯಲ್ಲಿ ವಾಪಸ್ಸಾಗುವುದು ಸಾಮಾನ್ಯವಾಗಿದೆ. ಒಂದೊಂದು ಘಟಕ ನಿರ್ಮಿಸಲು 8 ರಿಂದ 10 ಲಕ್ಷ ರೂಪಾಯಿ ಖರ್ಚಾಗಿದೆ. ಲಕ್ಷ ದುಡ್ಡು ಖರ್ಚು ಮಾಡಿ ನಿರ್ಮಿಸಿದ್ರು ಮಹಾನಗರ ಪಾಲಿಕೆ ಮತ್ತು ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಇವು ಜನರ ಉಪಯೋಗಕ್ಕೆ ಬರ್ತಾ ಇಲ್ಲ. ಅಲ್ಲದೆ ಡಿಸ್ಟಿಲರಿ ಫ್ಯಾಕ್ಟರಿಗಳ ಮಾಫಿಯಾದಿಂದ ಶುದ್ಧ ಕುಡಿಯುವ ನೀರಿನ ಘಟಕಗಳ ದುಸ್ಥಿತಿಗೆ ಅಧಿಕಾರಿಗಳು ಮುಂದಾಗುತ್ತಿಲ್ವಾ ಎಂಬ ಅನುಮಾನ ಮೂಡಿದೆ. ಶಿಂದೋಳಿಯಿಂದ ನಾವು ಆಸ್ಪತ್ರೆಗೆ ಬಂದಿದ್ದೇವೆ. ನಮಗೆ ನೀರು ಬೇಕಾದ್ರೆ ಕ್ಯಾಂಟೀನ್ ಇಲ್ಲ, ಹೋಟೆಲ್ಗೆ ಹೋಗಬೇಕು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿರುವ ಈ ಘಟಕ ಉಪಯೋಗಕ್ಕೆ ಬರುತ್ತಿಲ್ಲ. ಹಾಗಾಗಿ ಜಿಲ್ಲಾಡಳಿತ ಮತ್ತು ಪಾಲಿಕೆಯವರು ಇತ್ತ ಗಮನ ಹರಿಸಬೇಕು. ಇದನ್ನ ರಿಪೇರಿ ಆದ್ರೂ ಮಾಡಬೇಕು, ಇಲ್ಲವಾದ್ರೆ ಹೊಸ ಘಟಕ ಆದ್ರೂ ನಿರ್ಮಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಒಂದೆಡೆ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿದ್ರೆ ಇನ್ನೊಂದು ಕಡೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕವು ತುಕ್ಕು ಹಿಡಿದಿದೆ. ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಇವುಗಳನ್ನು ದುರಸ್ತಿ ಮಾಡಬೇಕೆಂಬುದು ಜನರ ಒತ್ತಾಯವಾಗಿದೆ. ಒಟ್ಟಿನಲ್ಲಿ ಇಷ್ಟು ದಿನ ಲೋಕಸಭೆ ಚುನಾವಣೆಯ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದ ಜನಪ್ರತಿನಿಧಿಗಳು ಇನ್ಮುಂದೆಯಾದರೂ ಸಾರ್ವಜನಿಕರ ಸಮಸ್ಯೆ ಬಗೆಹರಿಸ್ತಾವ ನೋಡಬೇಕಿದೆ. ಇನ್ನು ಅಧಿಕಾರಿಗಳು ಕುಂಟು ನೆಪ ಹೇಳದೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ದುರಸ್ತಿಗೊಳಿಸಲಿ ಎಂಬ ಆಗ್ರಹ ಕೇಳಿ ಬರ್ತಾ ಇದೆ. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ. ಗೃಹಲಕ್ಷ್ಮಿ ಯೋಜನೆಯ ಹಣ 7 ಮತ್ತು 9ನೇ ತಾರೀಕಿನಂದು ಹಣ ಜಮೆ ಆಗಲಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಗೃಹಲಕ್ಷ್ಮಿ ಯೋಜನೆಯ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಹಾಕಲಾಗಿದೆ. 2 ಕಂತಿನಲ್ಲಿ ಈಗಾಗಲೇ ಹಣ ಬಿಡುಗಡೆ ಮಾಡಲಾಗಿದೆ. 7 ಮತ್ತು 9ನೇ ತಾರೀಕಿನಂದು ಹಣ ಜಮೆ ಆಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಗೃಹಲಕ್ಷ್ಮಿಯ ಮಹತ್ವಾಕಾಂಕ್ಷೆ ಯೋಜನೆಯಾದಂಥ ಗೃಹಲಕ್ಷ್ಮಿಯ ಹಣವನ್ನು ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಹಣವನ್ನು 2 ಕಂತಿನಲ್ಲಿ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಅವರ ಅಕೌಂಟಿಗೆ ಜುಲೈ ತಿಂಗಳ ಹಣ 7ನೇ ತಾರೀಕಿಗೆ ರಿಫ್ಲೆಕ್ಟ್ ಆಗುತ್ತೆ, 9ನೇ ತಾರೀಕಿಗೆ ಆಗಸ್ಟ್ ತಿಂಗಳ ಹಣ ರಿಫ್ಲೆಕ್ಟ್ ಆಗುತ್ತೆ. ಸುಮಾರು 5,000 ಕೋಟಿ ಹಣವನ್ನು ಈಗಾಗಲೇ ಹಾಕಿ ಬಂದಿದ್ದೀನಿ. ಸೊ 2,500 ಕೋಟಿ ಹಣ
ಒಂದು ತಿಂಗಳಿಗೆ, ಇನ್ನು 2,500 ಕೋಟಿ ಹಣ ಇನ್ನೊಂದು ತಿಂಗಳಿಗೆ. ಸೊ ಜುಲೈ ಮತ್ತು ಆಗಸ್ಟ್ 4,000 ಹಣವನ್ನು 1,22,00,000 ಗೃಹಲಕ್ಷ್ಮಿಗಳ ಅಕೌಂಟಿಗೆ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. 7 ಮತ್ತು 9ಕ್ಕೆ ಅವ್ರಿಗೆ ಅದು ತಲುಪುತ್ತೆ. 13 ತಿಂಗಳ ಹಣ, 13 ತಿಂಗಳ ಏನು ನಾವು ಹೋದ ಆಗಸ್ಟ್ನಲ್ಲಿ ನಾವೇನು ಹೇಳಿದ್ವಿ, 13 ತಿಂಗಳ ಹಣವನ್ನು ಅವರ ಅಕೌಂಟಿಗೆ ಹಾಕ್ಬೇಕು. ನಿನ್ನೆ ಟಿ ರಾಜು ಅವರನ್ನು ಬೆಳಗಾವಿ ಜಿಲ್ಲೆಯ ಪ್ರಮುಖ 2 ಸಚಿವರಿದ್ದಾರೆ, ಅವರ ಪೈಕಿ ಒಬ್ಬರ ಭೂ ದಾಖಲೆ ಇದೆ, ಭೂ ಹಗರಣ ಮಾಡಿದ್ದಾರೆ. ಅವರು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ನೋಡಿ, ಆಧಾರ ರಹಿತ ಇಂಥ ಹೇಳಿಕೆಗಳಿಗೆ ನಾವು ಉತ್ತರ ಕೊಡೋ ಜರುರತ್ತಿಲ್ಲ. ಯಾವಾಗ ಆಧಾರ ಸಹಿತ ಅವ್ರು ಏನು ಮಾತನಾಡ್ತಾರೆ ಅನ್ನೋದನ್ನೇ ನಾನು ನೋಡಿಲ್ಲ. ಸೊ ಅವ್ರು ಯಾವಾಗ ಆಧಾರ ಸಹಿತ ಏನು ಹೇಳ್ತಾರೆ ಅದಕ್ಕೆ ಉತ್ತರ. ನೋಡಿ, ಇದು ಬಹಳಷ್ಟು ಪ್ರೀಮೆಚ್ಯೂರ್ ಆಗುತ್ತೆ. ಹಬ್ಬದ ಸಂದರ್ಭ ಇಂಥ ಒಂದು ಇದಕ್ಕೆ ಆನ್ಸರ್ ಕೊಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಯಾರೇ ನಾಯಕರು ಮಾತಾಡಿದ ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಕಾಂಗ್ರೆಸ್ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಯಾರಿಗೂ ಹೆದರೋದು, ಬಗ್ಗೋದು, ಜಗ್ಗೋದು ಇಲ್ಲ ಅಂತ ನಾನು ಹೇಳಿದ್ದೀನಿ, ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದೇ ಸಾಕ್ಷಿ. GT ದೇವೇಗೌಡ ಅವರು ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದ್ದು, JDSನ ಶಾಸಕರು ಸೋಮಶೇಖರ್ ಅವರು ನಮ್ಮ ಸರ್ಕಾರದ ಬಗ್ಗೆ ಮತ್ತು ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಿದವರು BJPಯ ಶಾಸಕರು. ಇದೇ ಸಾಕ್ಷಿ ನಾವು ಯಾವ ರೀತಿ ಸರ್ಕಾರವನ್ನು ಮತ್ತು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಟೀಕೆ ಮಾಡ್ತಾರೆ ಬಿಜೆಪಿಯವರು. ಹರಿಯಾಣದಲ್ಲಿ 2,100 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ನೋಡಿ, ಮೊದಲನೇದಿಂದ BJPಯವರ ಒಂದು ಚಟ ಇದೆ. ಎಲ್ಲ ಕಾಂಗ್ರೆಸ್ ಪಕ್ಷದಿಂದ ಆಗುವಂಥ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನು ಟೀಕೆ ಟಿಪ್ಪಣೆ ಮಾಡ್ತಾರೆ. ಆಮೇಲೆ ಅದೇ ಯೋಜನೆಗಳು ಸರಿ ಇದ್ದಾವೆ ಅಂತ ಅನುಷ್ಠಾನ ಮಾಡಲಿಕ್ಕೆ ನಮ್ಮದು ಕಾಪಿ ರೈಟ್ ತೊಗೊಂಡಿದ್ದಂಗೆ ಮಾಡ್ತಾರೆ BJಪಿಯವರು. ಕಾಂಗ್ರೆಸ್ ಪಕ್ಷದ ಕಾಪಿ ರೈಟನ್ನು ತೊಗೊಂಡಂಗೆ BJಪಿಯವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಏನು ಕಾಪಿ ರೈಟನ್ನು ಇನ್ನು ನೋಡಬೇಕು, ಇನ್ನು ಜನ ಹಾಕಬೇಕು ಅವ್ರ ಮೇಲೆ. ಯಾಕಂದರೆ ಲಾಡ್ಲಿ ಬೆಹನ ಅಂತ ಮಧ್ಯಪ್ರದೇಶದಲ್ಲಿ ಮಾಡಿದರು. ಈಗ ಮಹಾರಾಷ್ಟ್ರದಲ್ಲಿ 2,000 ರೂಪಾಯಿಯನ್ನು ಗೃಹಲಕ್ಷ್ಮಿ ಥರನೇ ಅನೌನ್ಸ್ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಮಾಡಿದ್ದಾರೆ, ಹರಿಯಾಣದಲ್ಲೂ ಕೂಡ ಮಾಡಿದ್ದಾರೆ. ಸೊ ಬಹುಶಃ ಕಾಂಗ್ರೆಸ್ ಪಕ್ಷದ ಕಾಪಿ ರೈಟನ್ನು BJಪಿಯವರು ತಗೊಂಡಿದ್ದಾರೆ. ಇದರಲ್ಲಿ ಏನು ವಿಶೇಷತೆ ಇಲ್ಲ. ನಾನು ಕೂಡ ಮೊನ್ನೆ ಹೋಗಿದ್ದೆ, ಹೋದ ತಿಂಗಳು ಹೋದಾಗ AICC ಅಧ್ಯಕ್ಷರನ್ನ ಭೇಟಿಯಾದೆ. ನಮ್ಮ ನಾಯಕರು, ಸರ್ವೋಚ್ಚ ನಾಯಕರು, ನಮ್ಮ ಪಕ್ಷದ ಅಧ್ಯಕ್ಷರು, ನಾವು ಡೆಲ್ಲಿಗೆ ನಮ್ಮ ಇಲಾಖೆಯ ಕೆಲಸಕ್ಕೆ ಹೋದಾಗ ಅವ್ರನ್ನ ಭೇಟಿಯಾಗುವಂಥದ್ದು ಒಂದು ಸಹಜ ಪ್ರಕ್ರಿಯೆ. ಕರ್ನಾಟಕ ಮಾಡೆಲ್ ಗುಜರಾತ್ ಮಾಡೆಲನ್ನು ಹಿಂದಿಕ್ಕಿ ಮುಂದೆ ಹೋಗ್ತಾ ಇದೆ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ನೋಡಿ, ಯಾರೇ ರೇಸ್ನಲ್ಲಿದ್ದರೂ ಕೂಡ ಅದು ನಮ್ಮ ಪಕ್ಷದ ಹೈಕಮಾಂಡ್ ಅದರ ನಿರ್ದೇಶನದ ಮೇಲೆ ಮತ್ತು ಏನು 136 ಜನ MLAಗಳು ಗೆದ್ದಿದ್ದಾರೆ ಅವರ ಇಚ್ಛೆಯ ಮೇರೆಗೆ ಆಗೋದು. DCC ಬ್ಯಾಂಕ್ ನಿನ್ನೆ ರಾಜಕಾರಣ ಆಗಿದೆ, ಅಧ್ಯಕ್ಷರನ್ನ ಹೊರಗಿಟ್ಟು ಒಂದು ಸಭೆಯನ್ನು ಮಾಡಿದ್ದಾರೆ. ನಮ್ಮ ಗಮನಕ್ಕೆ ಏನಾದರೂ ಇದೆ? ನೋಡಿ, ಅದು ನನಗೆ ಗಮನಕ್ಕೆ ಇಲ್ಲದಿರುವಂಥ ವಿಚಾರವನ್ನು ಮಾತನಾಡೋದು. ಈ ಥರ ಎಲೆಕ್ಷನ್ಗೆ ತಾವು ನೋಡೋಣ, ಇನ್ನೂ ಟೈಮ್ ಬರಲಿ, ಕರೆಕ್ಟ್ ಟೈಮ್ಗೆ ನಾನು ಹೇಳ್ತೀನಿ. ಇನ್ನೊಂದು ವರ್ಷ ಇದೆ, ಎಲ್ಲರೂ ತಯಾರಿ ಮಾಡ್ತಾ ಇದ್ದಾರೆ, ನಾವು ಕೂಡ ತಯಾರಿ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಸುಮಾರು 5,000 ಕೋಟಿ ಹಣವನ್ನ ಗೃಹಲಕ್ಷ್ಮಿಗೆ ಸಂದಾಯ ಮಾಡಲಾಗಿದೆ. ಈವರೆಗೆ ಒಟ್ಟು 13 ತಿಂಗಳು ಹಣ ನೀಡಲಾಗಿದೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम।
आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ನಗರದ ವಿವಿಧ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ ಪ್ರಕರಣಗಳನ್ನು ಭೇದಿಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಗ್ನಂಗ್ ತಿಳಿಸಿದರು. ಬೆಳಗಾವಿ ನಗರದಲ್ಲಿ ಕಳ್ಳತನ ಹಾಗೂ ಗಲಾಟೆ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ನಗರದ ವಿವಿಧ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ ಪ್ರಕರಣಗಳನ್ನು ಭೇದಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಗ್ನಂಗ್ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ತಿಳಿಸಿದ್ರು. ನಾವು ಯಾವಾಗ ಕಂಪ್ಲೇಂಟ್ ನಮಗೆ ಬಂದರೆ ನಾವು ಕೇಸ್ ತಗೋಬೇಕು. ಅದು ಕೇಸ್ ನಾವು ತಗೊಳ್ಳಂತ ಅದು ಹೇಳಿಕೆ ಆಗಲ್ಲ. ಯಾಕಂದರೆ ಕಾನೂನು ಪ್ರಕಾರ ನಾವು 100% ನಾವು ಕೇಸಸ್ ರಿಜಿಸ್ಟರ್ ನಾವು ಮಾಡಬೇಕು. ಮತ್ತು ನೀವು ಹಿಲ್ಲಗ ಬಗ್ಗೆ ನೀವು ಹೇಳಿದ್ರಿ, ಯಾರು ಸೇಮ್ ಪೊಲೀಸ್ ಸ್ಟೇಷನ್ ಅದು ಹಿನ್ನಲ್ಗ ಮರಿಹಾಲ್ ಪೊಲೀಸ್ ಸ್ಟೇಷನ್ದಲ್ಲಿ ಬರುತ್ತಲ್ಲ. ಸೊ ಮರಿಹಾಲ್ ಸ್ಟೇಷನ್ದಲ್ಲಿ ಮೊನ್ನೆ ಕೂಡ 4 ಕೇಸಸ್ದಲ್ಲಿ ಅವರು ಡಿಟೆಕ್ಟ್ ಮಾಡಿದರೆ, ರಿಕವರಿ ಮಾಡಿದರೆ. ಮತ್ತು ಮುಂದೆ ನಾವು ಇನ್ನೂ ಜಾಸ್ತಿ ಎಫರ್ಟ್ಸ್ ನಾವು ಮಾಡ್ತೀವಿ. ಸೊ ಈಗ ನಮ್ಮಲ್ಲಿ ಅಷ್ಟು ಮೇಜರ್ ಬಂದೋಬಸ್ತ್ ಯಾವುದೂ ಇಲ್ಲ. ಈಗ ನಾವು ಈ ಕಳ್ತನ ಕೇಸಸ್ ಬಗ್ಗೆ, ಪ್ರಾಪರ್ಟಿ ಅಫೆನ್ಸಸ್ ಬಗ್ಗೆ ನಾವು ಇನ್ನೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಇಲ್ಲ, ಅದು ನೈಟ್ ಬೀಟ್ ಪೊಲೀಸ್ ಸಿಸ್ಟಮ್ ಅದು ಚಾಲೂ ಇದೆ. ಮತ್ತು ನಿಮಗೆ ಗೊತ್ತಿದೆ, ಈಗ ಎಲ್ಲ ಗಣೇಶ ಟೈಮ್ದಲ್ಲಿ ಆ ಟೈಮ್ದಲ್ಲಿ ಎಲ್ಲರೂ ರೌಂಡ್ಸ್ದಲ್ಲಿ ಇದ್ದಾರೆ. ಆವಾಗ ಬರೀ ಕಾನ್ಸ್ಟೇಬಲ್ಸ್ ಅಲ್ಲ, ಎಲ್ಲ ಆಫೀಸರ್ಸ್, ನಾನು ಕೂಡ DCP ಕೂಡ ಎಲ್ಲ ನಾವು ರೌಂಡ್ಸಲ್ಲಿ ಇದ್ವಿ. ಈಗ ಮತ್ತೆ ಅದು ಮಾಮೂಲಿ ಬೀಟ್ ಸಿಸ್ಟಮ್ ಇಲ್ಲ ಇದೆ. ಇಲ್ಲ, ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಸೊ ಎಲ್ಲ ಇದು ಮೊಬೈಲ್ದಲ್ಲಿ ಆ್ಯಪ್ ನಾವು ಅದು ಇನ್ಸ್ಟಾಲ್ ಮಾಡಿದ್ದೀವಿ. ಹೌದು. ಇಲ್ಲ, ನೈಟ್ ರೌಂಡ್ ಚೆಕಿಂಗ್ ಆಫೀಸರ್ ಯಾರು ಇದ್ರಲ್ಲ, ಅವರು ಆ್ಯಕ್ಚುಲಿ ಆ ಸ್ಪಾಟ್ಗೆ ಹೋಗಬೇಕು, ಅದು ಬುಕ್ ತೊಗೊಂಡು ಮತ್ತು ಸೈನ್ ಮಾಡಬೇಕು, ವೆರಿಫೈ ಮಾಡಬೇಕು ಆ ಥರ ಬೀಟ್ ಆಗಿದೆ ಅಲ್ವ. ಸೊ ಬಹುಶಃ ಅಂದರೆ ನನಗೆ ಏನು ರಿಪೋರ್ಟ್ ಬಂದಿದೆ, ಅವರು 100% ಬೀಟ್ ಮಾಡ್ತಾಯಿದ್ರೆ. ಈಗ ನೀವು ನನ್ನ ಗಮನ ನೀವು ಈ ಥರ ನೀವು ತಂದಿದ್ರಿ, ನಾನು ಮತ್ತು ಸ್ವಂತದಿಂದ ನಾನು ಚೆಕ್ ಮಾಡ್ತೀನಿ. ಯಾವುದು ಇಲ್ಲ, ಕೆಲವು CCTV ಕ್ಯಾಮ್ರಾ ಅದು ಖರಾಬ್ ಆಗಿದೆ, ಅದು ಚಾಲೂ ಆಗಿಲ್ಲ. ಈ ಸ್ಮಾರ್ಟ್ ಸಿಟಿಗೆ ನಾವು ಲೆಟರ್ ಕಳಿಸಿದ್ದೀವಿ, ಈ CCTV ಕ್ಯಾಮ್ರಾ ಬಗ್ಗೆ ಅಷ್ಟು ಖರಾಬ್ ಆಗಿದೆ ಅಂತ. ಅವ್ರ ಕಡೆಯಿಂದ ಕೂಡ ಐ ಥಿಂಕ್ ಅರೌಂಡ್ 109 ಅವರು ರಿಪೇರಿ ಮಾಡಿಸಿದರೆ, ಇನ್ನೂ ಬಾಕಿ ಇದೆ. ಮತ್ತು ಅದು ನಮ್ಮಲ್ಲಿ ನಾನು ಹೇಳ್ತೀನಿ, ಎಲ್ಲ ಕೆಲವು ಈಗ ಸ್ವಲ್ಪ ರಿಪೇರಿ ಮಾಡಬೇಕು. ನಾವು ಫಂಡ್ಸ್ ಈಗ ನಾವು ಕೇಳ್ತಾ ಇದ್ವಿ.
ಅದು ನಾನು ಸರ್ಕಲಲ್ಲಿ ಒಂದು 4 ಮಾತ್ರ ಸ್ಟಾರ್ಟ್ ಇದಾವಂತೆ ಸರ್, ಬೇರೆ ಎಲ್ಲ ಬಂದಿದಾವಂತೆ, ಹಿಂಗಾಗಿ ಕಳ್ತನ ಜಾಸ್ತಿ ಆಗ್ತಿದಾವೆ. ಇಲ್ಲ, ನಮ್ಮ ಹತ್ರ ಫಿಗರ್ಸ್ ಇದೆ, ಎಷ್ಟು ಬಂದಿದೆ ಎಷ್ಟು ಚಾಲು ಇದೆ, ನಮ್ಮ ಹತ್ರ ಫಿಗರ್ಸ್ ಇದೆ. ಮತ್ತು ಎಷ್ಟು ಈಗ ನಾವು ರಿಪೇರಿ ಮಾಡಿಸ್ಬೇಕು, ಅದು ಮೂವ್ಮೆಂಟಿಗೆ ಆಗ್ತಾಯಿದೆ, ನಾವು ರಿಪೇರಿ ಮಾಡಿಸ್ತೀವಿ. ಎಷ್ಟು ಬಂದಿದಾವೆ ಸರ್ ನಿಮ್ಮ ಪ್ರಕಾರ? ಅದು ಏರಿಯಾದಲ್ಲಿ ಬಂದಿದೆ? ಪಟೇಲ್, ಅದು ಕ್ರೈಮ್ ಇಂದ ಫಿಗರ್ಸ್ ತೊಗೊಳ್ಳಿ, DCP ಕ್ರೈಮ್ ಹತ್ರ ಫಿಗರ್ಸ್ ಇದೆ, ಕೊಡ್ತೀನಿ. ಬೆಳಗಾವಿ ನಗರದ ವಿವಿಧ ಠಾಣಾ ವ್ಯಾಪ್ತಿಯಲ್ಲಿನ ಕಳ್ಳತನ ಪ್ರಕರಣ, ವಾರದಲ್ಲಿ 8 ಕಳ್ಳತನ ಪ್ರಕರಣ ಭೇದಿಸಿ ಒಟ್ಟು 4 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಅಥರ್ವ ದೌಲತ್ ಸಕ್ಕರೆ ಕಾರ್ಖಾನೆಯ 42ನೇ ಶರತ್ಕಾಲದ ಋತು ಬಾಯ್ಲರ್ ಪ್ರಜ್ವಲನಾ ಕಾರ್ಯಕ್ರಮವು ಉತ್ಸಾಹದಿಂದ ನೆರವೇರಿತು. ಅಥರ್ವ ದೌಲತ್ ಸಕ್ಕರೆ ಕಾರ್ಖಾನೆಯ 42ನೇ ಶರತ್ಕಾಲದ ಋತು ಬಾಯ್ಲರ್ ಪ್ರಜ್ವಲನಾ ಕಾರ್ಯಕ್ರಮವು ಉತ್ಸಾಹದಿಂದ ನೆರವೇರಿತು. ಕಾರ್ಖಾನೆಯ ಚೇರ್ಮನ್ ಆದ ಮಾನ್ಸಿಂಗ್ ಕೊರಾಟೆ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಯಿತು. ವಿಶೇಷ ಅತಿಥಿಗಳ ಸಮ್ಮುಖದಲ್ಲಿ ಬಾಯ್ಲರ್ಗೆ ಬೆಂಕಿ ಹಚ್ಚಲಾಯಿತು. ಕಾರ್ಯಕ್ರಮದ ಸಮಯದಲ್ಲಿ ಕೊರಾಟೆಯವರು ಈ ವರ್ಷಕ್ಕಾಗಿ 7 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ಮೇಳಿಸಲು ಗುರಿಯನ್ನ ಘೋಷಿಸಿದ್ರು. ಅಲ್ಲದೆ ಕಾರ್ಖಾನೆಯ ಹೊಸ ಯೋಜನೆಗಳು ರೈತರಿಗೆ ಕಬ್ಬಿನ ಬೆಲೆ ಸುಧಾರಿಸುವಲ್ಲಿ ಸಹಾಯ ಮಾಡುವುದಾಗಿ ಹೇಳಿದ್ರು. 30 ಮೆಗಾವ್ಯಾಟ್ ಕೋಜನರೇಷನ್ ಯೋಜನೆ ಮತ್ತು 200 KLPD ಎಥಿನಾಲ್ ಯೋಜನೆ ಈ ವಿಸ್ತಾರದಲ್ಲಿ ಮಹತ್ವದ ಪಾತ್ರ ವಹಿಸುವುದೆಂದು ಅವರು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ರೈತರು, ಕಾರ್ಮಿಕರು ಮತ್ತು ಅತಿಥಿಗಳು ಈ ವರ್ಷ ರೈತರಿಗೆ ಲಾಭದಾಯಕವಾಗುವುದಾಗಿ ಆಶೆಯನ್ನ ವ್ಯಕ್ತಪಡಿಸಿದರು. ರವಿ ಪಾಟೀಲ್, KMM ಕನ್ನಡ, ಚಂದಗಢ. ಬೆಳಗಾವಿ DCC ಬ್ಯಾಂಕ್ನಲ್ಲಿ ಕ್ಷಿಪ್ರ ಬೆಳವಣಿಗೆ ನಡೆಸಿದ್ದು ಹಾಲಿ ಅಧ್ಯಕ್ಷ ರಮೇಶ್ ಕತ್ತಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಬೆಳಗಾವಿ DCC ಬ್ಯಾಂಕ್ನಲ್ಲಿ ಕ್ಷಿಪ್ರ ಬೆಳವಣಿಗೆ ನಡೆಸಿದ್ದು ಹಾಲಿ ಅಧ್ಯಕ್ಷ ರಮೇಶ್ ಕತ್ತಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ತಮ್ಮ ವಿರುದ್ಧ DCC ಬ್ಯಾಂಕ್ನ ನಿರ್ದೇಶಕರು ಸೇರಿಕೊಂಡು ಅವಿಶ್ವಾಸ ನಿರ್ಣಯ ಕೈಗೊಳ್ಳುವ ಭೀತಿಯಲ್ಲಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಅಣ್ಣಾಸಾಹೇಬ್ ಜೊಲ್ಲೆ ಸೋಲಿನ ನಂತರ ಜೊಲ್ಲೆ ಹಾಗೂ ಕತ್ತಿ ನಡುವೆ ವೈಮನಸ್ಸು ಏರ್ಪಟ್ಟಿತ್ತು. ಈಗ DCC ಬ್ಯಾಂಕ್ ಅಂಗಳಕ್ಕೆ ಈ ಜಗಳ ಬಂದು ನಿಂತಿದೆ. ನಿನ್ನೆಯಷ್ಟೇ DCC ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ವಿರುದ್ಧ ಅನೇಕ ನಿರ್ದೇಶಕರು ಸಭೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ರು. ನಂತರ ರಮೇಶ್ ಜಾರಕಿಹೊಳಿ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಮಧ್ಯಸ್ಥಿಕೆಯಲ್ಲಿ ಸಭೆ ನಡೆಸಲಾಗಿತ್ತು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಅನಧಿಕೃತ ಕಾಯಿಪಲ್ಯ ವ್ಯಾಪಾರ ಬಂದ್ ಮಾಡುವಂತೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಂಘಟನೆಯವರು ಆಗ್ರಹಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿನ ಮುತ್ನಾಳ್ದಲ್ಲಿ ನಮ್ಮ ರಾಜ್ಯದ ಕಾಯಿಪಲ್ಯನ್ನ ಅನಧಿಕೃತವಾಗಿ ವ್ಯಾಪಾರ ವಹಿವಾಟ ನಡೆಸ್ತಾ ಇರುವುದು ಕೂಡಲೇ ಬಂದ್ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯವರು ಆಗ್ರಹಿಸಿದ್ರು. ಸಂಗೇಶ್ವರ APMCಯಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ ಮಾತನಾಡಿ, ರೈತರ ಹೋರಾಟದ ಫಲವಾಗಿ ಕಳೆದ ಸೆಪ್ಟೆಂಬರ್ ದಿನಾಂಕ 19ರಿಂದ APMCಯಲ್ಲಿ ಕಾಯಿಪಲ್ಯ ಮಾರುಕಟ್ಟೆಯು ಸ್ಥಳಾಂತರವಾಗಿ ವ್ಯಾಪಾರ ವಹಿವಾಟ ನಡೀತಾ ಇದೆ. ಆದರೆ ಕೆಲ ವರ್ತಕರು ಅನಧಿಕೃತವಾಗಿ ಮಹಾರಾಷ್ಟ್ರದ ಮುತ್ನಾಳಲ್ಲಿ ಕಾಯಿಪಲ್ಯ ವ್ಯಾಪಾರ ನಡೆಸ್ತಾ ಇರುವುದು ಕಾನೂನು ವಿರುದ್ಧವಾಗಿದೆ ಎಂದರು. ಏನು ಇವತ್ತು ನಾವು APMCಯಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ. ಏನಪ್ಪ ಅಂತಂದ್ರೆ ಏನು 19 ತಾರೀಕು ನಮ್ಮದು APMC ಒಳಗೆ ಅಲ್ಲಿ ಪ್ರೈವೇಟ್ ಬಾಜಿ ಮಾರ್ಕೆಟನ್ನು ಬಂದ್ ಮಾಡಿ ಇಲ್ಲಿ APMC ಒಳಗೆ ಪ್ರಾರಂಭ ಆಗೈತಿ. 19 ತಾರೀಕಿನಿಂದ ಇವತ್ತು ಒಳ್ಳೆ ವಹಿವಾಟ, ರೈತರಿಗೆ ಯಾವ ರೀತಿಯೂ ತೊಂದರೆ ಇಲ್ಲ. ಭಾಳಷ್ಟು ವ್ಯಾಪಾರಸ್ಥರು ಬಂದ್ರೆ ಇಲ್ಲಿರ್ತಕ್ಕಂಥ ರೈತರ ಮಾಲನ್ನು ಭಾಳ ಒಳ್ಳೆ ರೀತಿ ಒಳಗೆ ಇವತ್ತು ಸಪ್ಲೈ ಮಾಡ್ತಕ್ಕಂಥ ಚಟುವಟಿಕೆ ಪ್ರಾರಂಭ ಆಗೈತಿ. ಯಾವ ರೀತಿ ಕೂಡ ಇಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇಲ್ಲ. ಈಗ ಕೂಡ ಇವತ್ತು ನಾಳೆ 2-3 ದಿನದಾಗ ಟೆಂಡರ್ ಆಕೈತಿ. 23 ಮಾಳಿಗೆ ನಿರಂತರ ಚಾಲು ಆಗ್ತಾವೆ. ಎಲ್ಲ ರೀತಿ ಅನುಕೂಲ ಐತಿ. ಈಗ ಏನು ಕೆಲವು ವ್ಯಾಪಾರಸ್ಥರು ಮತ್ತು ನಮ್ಮ ಪರಮ ಪೂಜ್ಯರು ತಾವ ಯಾಕೆ ಈ ಪ್ರಜಾಪ್ರಭುತ್ವವನ್ನು ಹಾಳು ಮಾಡತ್ತೀರಿ ಅನ್ನೋದು ಕೂಡ ನಮಗೆ ಬೇಜಾರೈತಿ. ನಾವು ನಿಡಸೋಶಿ ಮಠದ ಮೇಲೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಜಿಲ್ಲೆಯ ರೈತರು ಕೂಡ ಭಾಳ ಅಪಾರ ಗೌರವ, ಪ್ರೀತಿ, ವಿಶ್ವಾಸನ ಇಟ್ಕೊಂಡು, ಯಾಕಂದ್ರೆ ನಿಡಸೋಶಿ ಮಠಕ್ಕೆ ಸಾವಿರಾರು ಕೋಟಿ ರೂಪಾಯಿ ಇರ್ತಕ್ಕಂಥ, 100 ಕೋಟಿ ಇರ್ತಕ್ಕಂಥ ಮಠ, ದೊಡ್ಡ ಮಠ ಐತಿ. ಅವ್ರದ್ದು ದೊಡ್ಡ ಹೆಸರು ಐತಿ. ತಾವು ಪೂಜ್ಯರ ಏನು ಮುತ್ನಾಳ ಅಲ್ಲಿ ಇಲ್ಲಿ ಇನ್ಲೀಗಲ್ವಾಗಿ ಚಟುವಟಿಕೆಯನ್ನು ಪ್ರಾರಂಭ ಮಾಡ್ಯಾರೋ ಕೆಲವು ವ್ಯಾಪಾರಸ್ಥರ ಅವ್ರನ್ನ ತಾವ ಮುಂದಾಳ ತೊಗೊಂಡು ಬಂದ್ ಮಾಡಿಸಿ ಅವ್ರನ್ನೂ ಕೂಡ ತಾವು APMCಗೆ ತಂದ ವ್ಯಾಪಾರ ಚಟುವಟಿಕೆ ಒಳಗೆ ಭಾಗವಹಿಸಬೇಕು ಅಂತೇಳಿ ಪರಮ ಪೂಜ್ಯರಲ್ಲಿ ವಿನಂತಿ ಮಾಡ್ತಾ ಇದ್ವಿ. ಪರಮ ಪೂಜ್ಯರ ಇವತ್ತು ಸ್ವಾಮೀಜಿಗಳು ಅಂತಂದ್ರೆ ನಮ್ಮ ರೈತರ ಪಾಲಿಗೆ ಅವರ ದೇವರ. ಯಾಕಂದ್ರೆ ನಾವು ಕಾಯಿಪಲ್ಯ ಬೆಳೆದಪ್ಪ ಅಂತಂದ್ರೆ ಮೊದಲು ಅವ್ರ ಮಠಕ್ಕೆ ಕೊಡ್ತಕ್ಕಂಥ ಚಟುವಟಿಕೆ ಒಳಗೆ ಇರ್ತಕ್ಕಂಥ ಜನ.
ಅವ್ರ ಮೇಲೆ ಅಪಾರ ಗೌರವತ್ತಿ ಈಗ ಕೂಡ ಪೂಜ್ಯರ ಅದೇನ ತಾವ ಒಂದು ಹಠ ಸಾಧನೆ ಮಾಡತ್ರಿ ಅದನ್ನು ಬದಲಾವಣೆ ಮಾಡಿ ಏನು ತಮ್ಮದು 1 ಎಕರೆ 10 ಗುಂಟೆ ಐತಿ ಅದನ್ನು ಕಮರ್ಷಿಯಲ್ಕ್ಕೆ ಇದಕ್ಕಿಂತ 10 ಪಟ್ಟು ಬಾಡಿಗೆ ಬರ್ತಕ್ಕಂಥ ಚಟುವಟಿಕೆಗೆ ಅನುಕೂಲ ಮಾಡ್ಕೊಳ್ಳೋಕೆ ಸಾಧ್ಯ ಐತಿ. ದಯವಿಟ್ಟು ರೈತರ ಕಲ್ಯಾಣ ಬಡವ್ರ ಕಲ್ಯಾಣಕ್ಕಾಗಿ ಸ್ವಾಮೀಜಿ ಅವರ ಹೆಚ್ಚಿನ ಆದ್ಯತೆ ಕೊಡಲಿ ಅಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ. ಸಚಿನ್ ಕಾಂಬ್ಳೆ, KMM ಕನ್ನಡ, ಹುಕ್ಕೇರಿ. ಖಾನಾಪುರದಲ್ಲಿ ಅರಣ್ಯ ಇಲಾಖೆ ಅನುಮತಿ ಇಲ್ಲದೆ ಮರಗಳನ್ನು ಕಡಿಯುವ ಸಾಮಾನ್ಯ ಜನರಿಗೆ ಅವಕಾಶ ನೀಡುತ್ತಾ ಎಂದು ಈಶ್ವರ್ ಗಾಡಿ ಆಗ್ರಹಿಸಿದ್ರು. ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಖಾನಾಪುರದ ಅರಣ್ಯ ಇಲಾಖೆ ಹೊಂದಾಣಿಕೆ ಮಾಡಿಕೊಂಡಿದ್ದು ಯಾಕೆ? ಸೀಸಂ ಸಾಗುವಾನಿ ಮರಗಳನ್ನು ಕಡಿದು ರಸ್ತೆ ಮಾಡಿದ್ದಾರಾ? ಸತ್ಯ ಏನು? ಅದು ಯಾವಾಗ ಬಹಿರಂಗವಾಗುತ್ತೆ? ಇದೇ ನ್ಯಾಯ ಸಾಮಾನ್ಯ ಖಾನಾಪುರ ಜನತೆಗೂ ಅನ್ವಯವಾಗುತ್ತಾ? ಈ ನಿಟ್ಟಿನಲ್ಲಿ ಅರಣ್ಯ ಸಚಿವರಿಂದ ಅರಣ್ಯಾಧಿಕಾರಿಗಳ ಅಮಾನತಿಗೆ ಶೀಘ್ರವೇ ಒತ್ತಾಯಿಸುತ್ತೇವೆ ಎಂದು ಖಾನಾಪುರ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಈಶ್ವರ್ ಗಾಡಿ ಆಗ್ರಹಿಸಿದ್ರು. ಇವತ್ತು ಖಾನಾಪುರ ತಾಲೂಕಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ಹಮ್ಮಿಕೊಂಡಂಥ ಪತ್ರಕರ್ತ ಸಭೆಗೆ ಇವತ್ತಿನ ಸಭೆಯ ಉಪಸ್ಥಿತರಂಥ ನಮ್ಮ ಗ್ರಾಮೀಣ ಅಧ್ಯಕ್ಷರಂಥ ಈಶ್ವರ್ ಗಾಡಿ ಅವರೇ, ಅರ್ಬನ್ ಅಧ್ಯಕ್ಷರಾದಂಥ ಮಾಂತೇಶ್ವರವರೇ, SCL ಅಧ್ಯಕ್ಷರಂಥ ಶಶಂ ಮಾದಾರ್ ಅವರೇ, ವಿಚುನರ್ ಅವರೇ, ಹಿರಿಯರಾದಂಥ ಸಲ್ಮಾನ್ ಉಸ್ಮಾನಿ ಅವರೇ, ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಂತ ನಮ್ಮ ಕುಲಕರ್ಣಿ ಅವರೇ, ಅವರು ಮೈನಾರಿಟಿ ಅಧ್ಯಕ್ಷರಂತ ತೋಯಿದ್ ಅವರೇ, ಮಾಜಿ ಮೈನಾರಿಟಿ ಅಧ್ಯಕ್ಷರಂತ ಗುಡ್ಡ ಜೆಗಡೆ ಅವರೇ, ಇಸಾಕ್ ಅವರೇ, ಹಾಗೂ ಪತ್ರಕರ್ತ ಮಿತ್ರರಂತ ಬಸವ ಚೌಗಲೆ ಅವರೇ, ಪ್ರಸನ್ನ ಕುಲಕರ್ಣಿ ಅವರೇ, ರಾಜೀವ್ ಪುರಾಣಿ ಅವರೇ, ಸುಹಾಸ್ ಪಾಟೀಲ್ ಅವರೇ, ಕಾಶಿಂ ಭಟ್ಟಿ ಅವರೇ, ಅಲ್ತಾಫ್ ಬಸ್ರಿಗಡ್ಡೆ ಅವರೇ, ಅವು ಸುತಾರ್ ಅವರೇ, ಹಾಗೂ ಅಪ್ಪಾಜಿ ಪಾಟೀಲ್ ಅವರೇ, ಮಾಜಿ ಅಧ್ಯಕ್ಷರಂತ ನಮ್ಮ ಬಸರಿಗಡ್ಡೆ ಅವರೇ, ವಿನಾಯಕ್ ಅವರೇ, ಹಾಗೂ ನಮ್ಮ ಹಿರಿಯರಂತ ಸುರೇಶ್ ಭಾವ್ ಅವರೇ, ಹಾಗೂ ಎಲ್ಲ ಪತ್ರಕರ್ತ ಮಿತ್ರರೇ, ಇವತ್ತು ನಾನು ಈ ಪತ್ರ ಸಭೆಗೆಲ್ಲರಿಗೂ ಕೃತಜ್ಞ ಸಲ್ಲಿಸುತ್ತೇನೆ. ವಿಷಯ ಏನಂದ್ರೆ, ಇವತ್ತು ಅರಣ್ಯ ಇಲಾಖೆಯಲ್ಲಿ ಆದಂಥ ಅವ್ಯವಹಾರ ಇದರ ಬಗ್ಗೆ ನಾವು ಕೂಲಂಕುಷ ಚರ್ಚೆಗಾಗಿ ಇವತ್ತು ಈ ಮೀಟಿಂಗ್ ಕರೆದಿದ್ದೇವೆ. ಈಗ ತಾವೆಲ್ಲ 5 ಜನ ತಮಗೆಲ್ಲರೂ ನಾನು ಕಾಂಗ್ರೆಸ್ ವತಿಯಿಂದ ಹಾಗೂ ಮಹಾದೇವ್ ಕೋಳಿ ಜಾತಿಯಿಂದ ಎಲ್ಲರಿಗೂ ಕೃತಜ್ಞ ಸಹವಾಸ ಬಯಸುತ್ತು ಮುಂದಿನ ಕಾರ್ಯಕ್ರಮವನ್ನು ನಾನು ನಡೆಸಿಕೊಡುವಂತ ಅವ್ರಿಗೆ ಕೇಳ್ಕೊಳ್ತೇನೆ. ಖಾನಾಪುರದ ಅರಣ್ಯ ಇಲಾಖೆ ಅನುಮತಿ ಇಲ್ಲದೆ ಸಾಗುವಾನಿ ಮತ್ತು ಸೀಸಂನ ಕಾಡು ಮರಗಳನ್ನು ಕಡಿಯಲು ಸಾಮಾನ್ಯ ಜನರಿಗೆ ಅವಕಾಶ ನೀಡುತ್ತಾ? ಹೀಗೊಂದು ಪ್ರಶ್ನೆ ತಾಲೂಕಿನ ಜನಸಾಮಾನ್ಯರಲ್ಲಿ ಮೂಡಿದ್ದು, ಇದಕ್ಕೆ ಅರಣ್ಯ ಇಲಾಖೆ ಉತ್ತರ ನೀಡಬೇಕು ಎಂದು ಆಗ್ರಹಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಪ್ರಸನ್ನ ಕುಂಬಾರ್, KMM ಕನ್ನಡ, ಖಾನಾಪುರ್. ಭೋಜ್ನಲ್ಲಿ ತೆರಿಗೆ ಸಂಗ್ರಹ, ನೀರಿನ ಬಿಲ್ ವಾರಸುದಾರಿಕೆಯಲ್ಲಿ ಅಕ್ರಮವಾಗಿ ಹಣ ವಸೂಲಿ ಮಾಡಿದ್ದು ಗ್ರಾಮ ಪಂಚಾಯತ್ ಆವರಣದಲ್ಲಿ ನಿಗದಿತ ದರ ಫಲಕ ಹಾಕುವಂತೆ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ. ಭೋಜ್ನಲ್ಲಿ ಸ್ಥಳೀಯ ತಾಲೂಕು ಪಂಚಾಯತ್ ಸದಸ್ಯ ಪ್ರಕಾಶ್ ವಡರ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸಚಿನ್ ಮೊಹತೆ, ಅಭಿನಂದನ್ ಪಾಟೀಲ್, ರಾಜೇಂದ್ರ ಬುರ್ಜಿ, ವಿಪುಲ್ ಡೇರೆ, ಕುಮಾರ್ ನಾಯಕ್, ಆರಿಫ್ ಮಕಾಂತಾರ್ ಮತ್ತು ಇತರ ಸಹೋದ್ಯೋಗಿಗಳೊಂದಿಗೆ ಭೋಜ್ ಗ್ರಾಮ ಪಂಚಾಯತ್ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ದು, ತೆರಿಗೆ ಸಂಗ್ರಹ, ನೀರಿನ ಬಿಲ್ ವಾರಸುದಾರಿಕೆ ವಂಚನೆ, ಜನನ ಮತ್ತು ಮರಣ ಪ್ರಮಾಣ ಪತ್ರದಲ್ಲಿ ಅಕ್ರಮವಾಗಿ ಹಣ ವಸೂಲಿ ಮಾಡಿರುವುದರಿಂದ ಗ್ರಾಮ ಪಂಚಾಯತ್ ಆವರಣದಲ್ಲಿ ನಿಗದಿತ ದರ ಫಲಕ ಹಾಕಬೇಕು ಎಂಬ ಬೇಡಿಕೆ ಇತ್ತು. ಆದರೆ ಕಳೆದ 10 ತಿಂಗಳುಗಳಿಂದ ಗ್ರಾಮ ಪಂಚಾಯತ್ಗೆ ಹಲವು ಬಾರಿ ಅರ್ಜಿ ಸಲ್ಲಿಸಿದ್ರೂ ಗ್ರಾಮ ಪಂಚಾಯತ್ನಲ್ಲಿ ಸೂಚನಾ ಫಲಕ ಹಾಕಿಲ್ಲ ಎಂಬ ಕಾರಣಕ್ಕೆ ಭೋಜ್ ಗ್ರಾಮ ಪಂಚಾಯತ್ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯ ಫೋಟೋಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಈ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ರು. ವಿಪುಲ್ ಢೇರೆ, KMM ಕನ್ನಡ, ಭೋಜ್. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी।
चलती है ये कैसा है समा ये प्यार सा एहसास है ये किसकी पलकों में है तस्वीरें कैसी नुमाइश है आराधना मारुति गली बेळगाव वस्त्रों का संगम सुंदर सलोना मन भाई आराधना ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಕೆಳಗಾಂವ್ ಬಸವೇಶ್ವರ ನೀರಾವರಿ ಯೋಜನೆ ಬೃಹದಾಕಾರದ ಪೈಪ್ಲೈನ್ ಜಮೀನಿನಿಂದ ಮೇಲೆದ್ದ ಘಟನೆ ನಡೆದಿದೆ. ಕಾಗವಾಡ ಮತಕ್ಷೇತ್ರದ ರೈತರ ಬಹುನಿರೀಕ್ಷಿತ ಕೆಳಗಾಂವ್ ಬಸವೇಶ್ವರ ಯಾತ ನೀರಾವರಿ ಯೋಜನೆ ಹಾಗೂ ಬೃಹತ್ತಾದ ಪೈಪ್ಲೈನ್ ಬುಧವಾರ ರಾತ್ರಿ ಸುರಿದ ಮಳೆಯಿಂದ ಸುಮಾರು 2 ವರ್ಷಗಳ ಹಿಂದೆ ಮೋಳೆ ಹಾಗೂ ಐನಾಪುರ ಗ್ರಾಮದ ಜಮೀನಿನಲ್ಲಿ 30 ಅಡಿಗಳಷ್ಟು ಆಳದಲ್ಲಿ ಹಾಕಲಾಗಿದ್ದ ಬೃಹತ್ತಾದ ಕಬ್ಬಿಣದ ಪೈಪ್ಗಳು ತಡರಾತ್ರಿ ಮೇಲೆದ್ದು ಬಂದಿದ್ದು ರೈತರು ಬೆಳೆದ ಬೆಳೆ, ರಸ್ತೆ, ನೀರಾವರಿಯ ಪೈಪ್ಲೈನ್ಗಳಿಗೆ ಹಾನಿಯಾಗಿದೆ. ಈ ಕುರಿತು ರೈತರು ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಸಮಯದಲ್ಲಿ ಮೋಳೆ ಗ್ರಾಮದ ರೈತ ಬರ್ತೇಶ್ ಬೋರ್ಗಾವಿ ಮಾತನಾಡಿ 1300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಸುಮಾರು 7-8 ವರ್ಷಗಳ ಹಿಂದೆ ಆಮೆಗತಿಯಿಂದ ಸಾಗ್ತಾ ಇದ್ದು ತರಾತರಿಯಲ್ಲಿ ಕಾಮಗಾರಿಯನ್ನ ಮುಗಿಸುವ ಉದ್ದೇಶದಿಂದ ಭೂಮಿಯಲ್ಲಿ ಅಳವಡಿಸಿರುವ ಬೃಹದಾಕಾರದ ಪೈಪ್ಲೈನ್ಗಳು ಸುಮಾರು ಅರ್ಧ ಕಿಲೋಮೀಟರ್ನವರೆಗೆ ಭೂಮಿಯಿಂದ ಸುಮಾರು 10 ಅಡಿ ಮೇಲಕ್ಕೆ ಬಂದಿವೆ ಎಂದರು. ಅಂತ ಮಾತಾಡಿದ್ರಿ ನಾವೊಬ್ಬರ ಪುಟ್ಟ ನಮ್ಮ ಅಜ್ಜನ ಹಿಡ್ಕೊಂಡು ನಮ್ಮ ರೈತರ. ಆಮೇಲೆ ಈಗ ನಾವು ಹೇಳ್ತಕ್ಕಂಥ ವಿಷಯ ಅಂತಂದ್ರೆ ಈಗಾಗಲೇ 3-4 ವರ್ಷ ಆಯ್ತು ರೀ ಇದು ಪೈಪ್ಲೈನ್ ಆಗಿ, ಇನ್ನೂ ಚಾಲು ಹಂತದಲ್ಲಿಲ್ಲ. ಚಾಲು ಹಂತದಂತ ಇಲ್ರಿ. ಈಗ ಅವ್ರು ಪೈಪ್ಲೈನ್ ಮಾಡ್ಕೊಂಡು ಹೋಗಿ ಈಗಾಗಲೇ 1 ವರ್ಷ ಕಳೆದು ಹೋಯ್ತು ರೀ. ಏನಾದ್ರೂ ಬೆಳೆ ಪರಿಹಾರನೂ ಇಲ್ಲ, ಅದ್ರ ಚಾಲು ಹಂತದಲ್ಲಿಲ್ಲ. ಆದರೂ ಇದು ಕಳಪೆ ಕಾಮಗಾರಿನೂ ಅಥವಾ ಯಾವುದೋ ಒಂದು ಇದನ್ನು ಗೊತ್ತಿಲ್ಲ. ಈಗ ನಿನ್ನೆ ಜಾಸ್ತಿ ಮಳೆ ಆದ ಕಾರಣದಿಂದ ಈಗ ಅದು ಪೈಪ್ಲೈನ್ ಮ್ಯಾಗ ಎದ್ದು ಬಂದೈತಿ ರೀ. ಇದಕ್ಕೆ ಏನಾದ್ರೆ ನೀರಾವರಿ ಇಲಾಖೆದವರು ಅಥವಾ ಯಾರು ಇನ್ನತಕ್ಕ ಸಂಬಂಧಪಟ್ಟವರು ಬಂದಿಲ್ಲ. ಒಂದು ಜರಾನ ಸುಮಾರು 4 ವರ್ಷ ಆದರೂ ಇನ್ನೂ ಅವರು ಪರಿಹಾರನೂ ಕೊಟ್ಟಿಲ್ಲ. ನಮ್ಮದು ಬೆಳೆದ ಅಂತ ಅಂದ್ರೆ ಈಗಾಗಲೇ ಅದು ಹಾಕೊಂಡು ಹೋಗುತ್ನಾಗ ಅಷ್ಟು ಬೆಳೆ ಪರಿಹಾರ ಅಂತ ಗುಂಟೆಗೆ 1 ಟನ್ನದಂತೆ ಕ್ಯಾಶ್ ಕೊಟ್ಟರು. ಆಮೇಲೆ ಈಗಾಗಲೇ ಐನಾಪುರ ಆ ಕಡೆ ಈ ಕಡೆ ಕೊಟ್ಟಿದ್ದಾರೆ, ಹೊರತಾಗಿ ನಮ್ಮ ಜಮೀನದ ಯಾವುದೇ ಥರದ ದುಡ್ಡನ್ನು ಕೊಟ್ಟಿಲ್ಲ. ಮತ್ತು ಆಮೇಲೆ ಈಗ ಮತ್ತೊಂದು ವಿಷಯ ಅಂದರೆ ಈಗ ನೀರು ಮಳೆಯಾಗಿ ನೀರು ಎದ್ದಿದ್ದರಿಂದ ಅದು ಪೈಪ್ಲೈನ್ ಇದರಾಗಿ ನಮಗೆ ಪೈಪ್ಲೈನ್ಗಳು ಎಲ್ಲ ಒಡೆದಿದ್ದಾವೆ. ಆ ಥರ ಮುಂದೆ ನಮಗೆ ಮುಂದಿನ ಜಮೀನಿಗೆ ನೀರು ಹಾಸ್ಲಕ್ಕೆ ಅನುಕೂಲ ಯಾವುದೂ ಇಲ್ಲ. ಮತ್ತು ಹೀಗಾಗಿ ಇದು ಸಮಸ್ಯೆ ಭಾಳ ಆಗೈತಿ. ಇದು ಕಾಮಗಾರಿಯನ್ನು ದಯವಿಟ್ಟು ನೀರಾವರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅದನ್ನು ಬೇಗನೆ ಮಾಡಬೇಕಂತ ವಿನಂತಿಸ್ಕೊಳ್ತೀವಿ. ಇನ್ನು ಇದೇ ವೇಳೆ ಸ್ಥಳಕ್ಕೆ ಬಂದ ಕಾಮಗಾರಿಯ ಗುತ್ತಿಗೆಯನ್ನ ಪಡೆದುಕೊಂಡಿರುವವರು ಗಾಯತ್ರಿ ಕನ್ಸ್ಟ್ರಕ್ಷನ್ ಜನರಲ್ ಮ್ಯಾನೇಜರ್ ವೀರಶೇಖರ್ ಹಾಗೂ ನೀರಾವರಿ ಇಲಾಖೆಯ ಇಂಜಿನಿಯರ್ ಬಸವರಾಜ್ ಗಲಗಲಿ ಇವರನ್ನ ರೈತರು ತರಾಟೆಗೆ ತೆಗೆದುಕೊಂಡ್ರು. ಮಳೆ ಏನಾಗಿದ್ರೆ ಟೋಟಲ್ ಮಳೆ ನೀರು ಮತ್ತೆ ಇವರು ಕಬ್ಬಿಗೆ ನೀರು ಹಚ್ತಾರಲ್ಲ ಎಲ್ಲ ನೀರು ಈ ಕಡೆ ಬಂದಿದೆ ಸರ್. ಅದು ಆಯ್ತು ಸರ್ 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 ಒಂದ್ ನಿಮಿಷ. ನೀರಿನಲ್ಲಿ ನೀವು 100 ಟನ್ ಹಾಕಿ 100 ಟನ್ ಮೇಲೆ ಬರ್ತದೆ ಸರ್. ಈಗ ಶಾಸಕರು ಹೇಳ್ತಾ ಇದಾರೆ ಏನೈತಿ ಅದು ಕಳಪೆ ಕಾಮಗಾರಿ ಆಗೈತಿ, ಅದಕ್ಕೆ ದಿನ ಒಂದು ಸರ್ ಇಲ್ಲಿ ಸ್ಥಳೀಯ ಶಾಸಕರು ಎಲ್ಲಿ ಕಳಪೆ ಕಾಮಗಾರಿ ಆಗ್ಲಿಲ್ಲ. ಅದು ನೀರು ಎಲ್ಲ ಟೋಟಲ್ ಬೆಲೆ ಎಲ್ಲ ಕಬ್ಬು ಹಾಕಿದ್ರಿ, ಆ ಕಬ್ಬಿನಿಂದ ನೀರು ಇಲ್ಲೇ ಇದೆ. ಅರ್ಧ ಕಿಲೋಮೀಟರ್ ಹೆಂಗ್ ಮ್ಯಾಗ ಹೇಳ್ತದೆ ಸರ್ ನೋಡ್ರಿ ಎಲ್ಲ ಕಡೆ. ಮೊದಲೇ ಇದು 2,000 ಎಕರೆ ಎಲ್ಲ ನೀರಿನಲ್ಲಿದೆ, ಆವಾಗ ಯಾರು ಮಾತಾಡ್ಲಿಲ್ಲ. ಅದು ಲೈನಿಂಗ್ ಮಾಡಿದ್ರಲ್ಲ, ಅಲ್ಲಿಂದ ನೀರು ಸೀಪೇಜ್ ಆಗಿದೆ, ಇಲ್ಲಿಂದ ನೀರು ಸೀಪೇಜ್ ಆಗಿದೆ, ಹೊಲದಿಂದ ನೀರು ಸೀಪೇಜ್ ಆಗಿದೆ, ಮಳೆ ಬಂದಿದೆ. ಅದು ಪೈಪ್ ಇದ್ದಿದ್ರೆ ಸರ್ ಒಂದು ಪೈಪ್ ಎಷ್ಟು ಟನ್ ಇರ್ತದೆ ಸರ್? ಇರ್ಬೋದ್ರಿ 13-12 ಟನ್ ಇರ್ತದೆ. ಅದು ಮೇಲೆ ಹೇಳ್ತದೆ. ನೀರಿನಲ್ಲಿ ನೀವು 500 ಟನ್ ಹಾಕ್ರಿ, ನೀರಿನಲ್ಲಿ 500 ಟನ್ ಹಾಕ್ರಿ, ಕ್ಯಾಪ್ ಎಲ್ಲ ಟೈಟ್ ಮಾಡಿ ಮೇಲೆ ಬರ್ತದೆ, ಕೆಳಗಡೆ ಹೋಗಲ್ಲ. ವ್ಯಾಕ್ಯೂಮ್ ಇರ್ತದಲ್ಲ ಪೈಪ್ ನಲ್ಲಿ. ಅದು 2-3 ವರ್ಷದಿಂದ ಮಾಡ್ತಾ ಇದ್ರಿ, ಯಾವಾಗ ಆಗಿಲ್ಲ, ಇದೇ ವರ್ಷ ಆಯ್ತು, ಅದಕ್ಕೆ ಕೇಳ್ತಾ ಇದ್ವಿ. ಲಾಸ್ಟ್ ವರ್ಷ ಹಾಕಿದ್ವಿ ಪೈಪು.
ಇನ್ನು ಫೋನ್ ಮೂಲಕ ಮಾತನಾಡಿದ ಶಾಸಕ ರಾಜು ಕಾಗೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಈ ಕಾಮಗಾರಿಯಾಗಿದ್ದು ಕೇವಲ ಚಾಲನೆ ನೀಡುವುದೊಂದೇ ಬಾಕಿ ಇದೆ ಎಂದು ಹೇಳಲಾಗ್ತಾ ಇದೆ. ಈಗ ನೋಡಿದ್ರೆ ಸಾವಿರಾರು ಅಡೆತಡೆಗಳು ಬರ್ತಾ ಇದ್ದು ಇದಕ್ಕೆ ಕಾರಣವಾದ ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಮುಖ್ಯಮಂತ್ರಿ ಹಾಗೂ ನೀರಾವರಿ ಸಚಿವರಿಗೆ ಒತ್ತಾಯಿಸುತ್ತೇನೆ ಎಂದರು. ಎಲ್ಲ ಮುಗಿದೈತಿ 1300 ಕೋಟಿ ಪ್ರಾಜೆಕ್ಟ್ ಅನ್ನ 17ರಲ್ಲಿ ನಾನು MLA ಪ್ರಕಾಶ್ ಹುಕ್ಕೇರಿ MP ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಪ್ರಾರಂಭ ಆದಂತ ಯೋಜನೆ. ಆಮೇಲೆ ಮುಂದೆ ನಾನು 18ರಾಗ ಸೋತೀನಿ. 18ರಾಗ ಸೋತ ಬಳಿಕ ಶ್ರೀಮಂತ್ ಪಾಟೀಲ್ ಅವ್ರು ಬಂದು ಡಿಸೆಂಬರ್ 35 ಮಾಡ್ತೇನೆ, ಜನವರಿ 35 ಮಾಡ್ತೇನೆ ಅಂತ ಹೇಳಿ ಅದು ಅವ್ರ ಕಾಲ ಕಳೆದ್ರು, ಹಗರಣ ಮಾಡಿದ್ರು. 5 ವರ್ಷ ಯೋಜನೆ ಪ್ರಾರಂಭ ಆಗಲಿಲ್ಲ. ಅವರ ಕಾಲದಲ್ಲಿ ಆದಂತ ಈ ಕೆಲಸ ನನ್ನ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತದಲ್ಲ. ಅವ್ರು ಕೂಡ ಆರೋಪ ಮಾಡಕ್ ಅವ್ರು ಕೂಡ ಜಗಳಕ್ಕೆ ನನ್ನ ಮನಸ್ಸಿಲ್ಲ. ಆದ್ರ ಅವ್ರ ಕಾಲದಲ್ಲಿ ಆದಂತ ಈ ಒಂದು ಕೆಲಸ ಯಾವ ನಿಟ್ಟಿನಲ್ಲಿ ಆಗೈತಿ, ಯಾವ ವ್ಯವಸ್ಥೆಯಲ್ಲಿ ಆಗೈತಿ ಅನ್ನೋದು ಇವತ್ತು ಪತ್ರಕರ್ತರು ಅದನ್ನ ಮನವರಿಕೆ ಮಾಡಿ ಅದನ್ನ ಯಾರ ಮೇಲೆ ನಾನ್ ಮಾಡಿದ್ರೆ ನನ್ನ ಕಾಲ ಕರ್ತಿ ಆಗಿದ್ರೆ ನಂದು ಬರೀಲಿ, ಅಥವಾ ಬೇರೆ ಹಿಂದಿನ ಶಾಸಕರ ಮೇಲೆ ಆಗಿತ್ತಂದ್ರೆ ಅವ್ರದ್ದು ಬರೀಲಿ. ಇವೆಲ್ಲ ಯಾರಲ್ಲಿ ಲಕ್ಷ್ಯ ಕೊಡ್ಲಿಲ್ಲ, ಮಾಡ್ಲಿಲ್ಲ. 18ರಿಂದ 23 ಒಟ್ಟ ಆ ಯೋಜನೆ ಪ್ರಾರಂಭ ಇಲ್ಲ. ಈ ಪ್ರಾರಂಭ ಮಾಡ್ಬೇಕಾದ್ರೆ ನನಗ ಸಾವಿರಾರು ತೊಂದರೆಗಳಾದವು. ದಿನ ನಾನು 1000 ಸಲ ಎಲ್ಲರ ಮುಂದೆ ನನ್ನ ಅಳಲನ್ನ ತೋಡ್ಕೊಂಡ್ರಿ. ನಾನು ಸರ್ ಬಸವೇಶ್ವರ ಅಂತೇಳಿ ಪ್ರಾರಂಭ ಮಾಡ್ಬೇಕು, ಅದಕ್ಕೆ ಸ್ವಲ್ಪ ದುಡ್ಡು ಕೊಡಿ, ಅಂತೇಳಿ ಮುಖ್ಯಮಂತ್ರಿ ಹತ್ತಿರ ಒಂದು 50 ಸಲ ಹೇಳಿನಿ, ಉಪಮುಖ್ಯಮಂತ್ರಿ ಹತ್ರ 50 ಸಲ ಹೇಳಿ, ವಿಧಾನಸಭೆಯಲ್ಲಿ ಮಾತಾಡ್ನಿ, ಆಮೇಲೆ CLP ಮೀಟಿಂಗ್ ನಮ್ಮ ಶಾಸಕಾಂಗ ಪಕ್ಷದ ಸಭೆಯಲ್ಲಿಯೂ ಮಾತಾಡ್ನಿ. ಸಾಕಷ್ಟು ಸಲ ಹೇಳಿದ್ರು ಆ ಯೋಜನೆ ಪ್ರಾರಂಭ ಆಗುದು ಒಂದು ಪಕ್ಷ, ಅದೊಂದು ಬೇರೆ ಕಡೆ. ಇವತ್ತು ಆ ಮಳೆಯಾಗಿ ಆ ಪೈಪ್ಗಳು ಕೇವಲ ದಿನ ಪ್ರಾರಂಭ ಮಾಡಿದ ಪೈಪ್ನಾಗ ನೀರ್ ಹಾಕಿಲ್ಲ ನಾವು, ಚಾಲನೆ ಆಗಿರ್ಬಿಟ್ರಿ. ಇನ್ನ ಚಾಲನೆ ಆಗಿಲ್ಲ. ಈಗ ನೀರ್ಲೇನ ಒನ್ಲಿ ಮಳಿ ನೀರ್ಲೆ ಮ್ಯಾಗ ಹೋಯ್ತಾವ್. ಚಾಲನೆ ಆದ್ರ ಜಾಕ್ವೆಲ ಮತ್ತು ಆ ಎಲ್ಲಾನ ಕಿತ್ತು ಒಳಗೆ ಹೋತಾವೇನೋ ಅಂತ ನನಗೆ ಸಂಶಯ ಬರ್ಲಾದೈತಿ. ಇದು ಇವತ್ತಿನ ವ್ಯವಸ್ಥೆಗಳ ಬಗ್ಗೆ ಅದನ್ನ ಮನವರಿಕೆ ಮಾಡಿ ಸರ್ಕಾರದ ಇದು ಒಂದು ಕೆಟ್ಟ ಧೋರಣೆಯನ್ನ ಅದನ್ನು ಹಿಂದಿನ ಸರ್ಕಾರದಲ್ಲಿ ಆದಂತ ವ್ಯವಸ್ಥೆಗಳ ಬಗ್ಗೆ ಇದು ಬರೀತಿದ್ರ ಬರೀರಿ, ಇಲ್ಲಂದ್ರ ನಿಮಗೂ ಏನ್ರಿ ತೊಂದ್ರೆ, ನಿಮಗೂ ಏನ್ರಿ ಪ್ರೆಷರ್, ನಿಮಗೂ ಏನ್ರಿ ಇತ್ತಂದ್ರ ಬರಿಬೇಡ್ರಿ ಅಂತ ಹೇಳ್ರಿ ಅವ್ರಿಗೆ. ಬರೋಬರ್ ಐತ್ರಲ್ಲ, ಅವ್ರೆಲ್ಲ ಕೇಳಕದಾರಲ್ಲ ನನ್ನ ಮಾತನ್ನ. ಕೇಳತ್ತಾರ. ಆಮೇಲೆ ಇದು ಯಾರ ತಪ್ಪ ಸಾರಾಂಶವನ್ನ ಅವ್ರು ಪತ್ರಿಕಾದ ಮಾಧ್ಯಮದವರು ಯಾವ್ದು ಮರಿ ಮುಚ್ಚಿ ಮಾಡದಿದ್ರೆ ಪಕ್ಷಾತೀತವಾಗಿ ಅವ್ರಿಗೆ ಏನಾದ್ರು ಅವರು ನಿಜವಾದ ಪತ್ರಕರ್ತ ಆದ್ರೆ ಇದ್ರ ಬರೀರಿಪ್ಪ. ನನ್ನ ತಪ್ಪಿತ್ತಂದ್ರೆ ನನ್ನ ತಪ್ಪತ್ರ ಬರೀರಿ, ಹಿಂದಿನ ಶಾಸಕರ ತಪ್ಪಿದ್ರೆ ಹಿಂದಿನ ಶಾಸಕರ ತಪ್ಪಿರಿ. ಅದು ಏನೂ ಇಲ್ಲ, ಆ ಕಾಂಟ್ರಾಕ್ಟರ್ ತಪ್ಪ ಅಥವಾ ಅಲ್ಲಿ ಕಳಪೆ ಕಾಮಗಾರಿ ಆಗಿತ್ತು. ಇನ್ನೂ ನೋಡ್ರಿ ಒಂದ್ ಹೇಳ್ತೀನಿ, ನನ್ನ ಅವ್ರಿಗೆ ಆ ಪತ್ರಕರ್ತರ ಅರ್ಥ ಮಾಡ್ಕೋಬೇಕು. ಆ ಪ್ರೆಷರ್ಲೆ ನೀರ್ ಹೋದಾಗ ಪೈಪ್ ಗತಿ ಏನ್ ಕೇವಲ ಮಳಿ ನೀರು ಬಂದ ಆ ಪೈಪ್ಗಳು ಮ್ಯಾಗ ಬಂದವು. ಒಂದು ವೇಳೆ ಆ ಯೋಜನೆ ಪ್ರಾರಂಭ ಮಾಡಿದ್ರ ಪರಿಸ್ಥಿತಿ ಏನಾಗ್ತಿತ್ತು? ಅಪಮಾನ ಮಾಡ್ಬೇಕು. ರಾಜೀವ್ ಗಾಂಧಿ ಅವರ ಅವಧಿಯಲ್ಲಿ ಕೆಲಸ ಆಗಬಾರ್ದು ಅನ್ನುವಂತ ದೃಷ್ಟಿಕೋನದಿಂದ ಯಾರು ಈ ಹಿಂದಿನ ನನ್ನ ವಿರೋಧಿ ಚಟುವಟಿಕೆಗಳು ಅದು ಏನಾದ್ರು ನನ್ನಿಂದ ಒಂದು ಪಿತೂರಿ ನಡೆಸಿದಾರೆ ಏನೋ ಅಂತ ನನಗೆ ಅನುಮಾನ ಬರ್ತಾ ಇದೆ. ನಾನು ಸರ್ಕಾರ ನಮ್ಮದು ಏನ್ರಿ, ಮುಖ್ಯಮಂತ್ರಿ ನಮ್ಮವ್ರು, ಉಪಮುಖ್ಯಮಂತ್ರಿ ನಮ್ಮವ್ರು, ನೀರಾವರಿ ಮಂತ್ರಿಗಳ ಅವರು ಉಪಮುಖ್ಯಮಂತ್ರಿ ಮಂತ್ರಿಗಳ ಮತ್ತು ನಾ ಸರ್ಕಾರದಲ್ಲಿ MLA ಇದ್ದು ನನ್ನ ಕೈಲಿ ಅದ್ ಕೆಲಸ ಆಗಲಿಲ್ಲ ಅಂದ್ರೆ ಇಲ್ಲಿ ಯಾವ ಹಿತಾಸಕ್ತಿಗಳ ನಮ್ಮಲ್ಲೇ ನಮ್ಮ ವಿರೋಧ ಮಾಡಕತ್ತಾರ ಸಂಶಯ ಬರ್ಲಾದೈತಿ. ತನಿಖೆ ಆಗ್ಬೇಕು. ನೀವು ಬರೀರಲ್ಲ, ಮತ್ತ ನೀವ್ ಅಲ್ಲಿ ಯಾಕೆ ಹೋಗಿದ್ದೀರಿ? ನಿಮ್ಮ ಕೆಲಸ ಏನ ಪತ್ರಕರ್ತರದ ಅಲ್ರಿ, ಹೇಳಿಕೆ ಹೇಳಕತ್ತೈತಿ. ಇದು ಆ ಕಾಂಟ್ರಾಕ್ಟರ್ ತಪ್ಪು ಅಥವಾ ಇಂಜಿನಿಯರ್ಗಳು ಏನ್ ಮಾಡ್ತಾ ಇದ್ರಿ? ನಮ್ಮ ಇಂಜಿನಿಯರ್ಗಳ ಚೀಫ್ ಇಂಜಿನಿಯರ್ ಏನ್ ಮಾಡ್ತಾ ಇದ್ರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನ್ ಮಾಡ್ತಿದ್ರು, AWಗಳು ಏನ್ ಮಾಡ್ತಿದ್ರು, ಅವ್ರನ್ನ ಸಸ್ಪೆಂಡ್ ಮಾಡ್ರಿ, ಅವ್ರನ್ನ ಡಿಸ್ಮಿಸ್ ಮಾಡ್ರಿ ಅಂತೇಳಿ ಒಂದು ಸರ್ಕಾರಕ್ಕೆ ಬರೀರಿ ನೀವು. ಇಂಥ ಸರ್ಕಾರದ ಯೋಜನೆಗಳನ್ನ ನಾವು ಇದು ದುಡ್ಡು ಖರ್ಚು ಮಾಡಿ ಆ ಯೋಜನೆ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ ಅಂದ್ರೆ ಯಾಕೆ ಸರ್ಕಾರ? ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿಜಯ ಮಹಂತೇಶ್ ಅರ್ಕೆರೆ, KMN ಕನ್ನಡ, ಕಾಗವಾಡ. ಬೆಳಗಾವಿ ಜಿಲ್ಲಾ ವಿಭಜನೆ ಮಾಡುವುದಾಗಿ ಬೈಲಹೊಂಗಲ ಜಿಲ್ಲಾ ಘೋಷಣೆ ಮಾಡಬೇಕು ಎಂದು ಮಾಜಿ ಶಾಸಕ ಮಹಂತೇಶ್ ದೊಡ್ಡಗೌಡರ್ ಒತ್ತಾಯಿಸಿದರು. ಬೆಳಗಾವಿ ಜಿಲ್ಲಾ ವಿಭಜನೆ ಮಾಡುವುದಾದ್ರೆ ಬೈಲಹೊಂಗಲ ಜಿಲ್ಲಾ ಘೋಷಣೆ ಮಾಡಬೇಕು ಎಂದು ಮಾಜಿ ಶಾಸಕ ಮಹಂತೇಶ್ ದೊಡ್ಡಗೌಡರ್ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಒತ್ತಾಯಿಸಿದರು. ಬೆಳಗಾವಿ ಜಿಲ್ಲಾ ವಿಭಜನೆ ಬಗ್ಗೆ ಕೋಡಿ ಮತ್ತು ಗೋಕಾಕ್ ಆಗಬೇಕಂತ ಪ್ರಪೋಸಲ್ ಸಚಿವರು ಹೇಳಿಕೆ ನೀಡಿದ ಬೆನ್ನಲ್ಲೇ ಬೈಲಹೊಂಗಲದಲ್ಲಿ ಅಸಮಾಧಾನ ವ್ಯಕ್ತವಾಗ್ತದೆ. ಯಾಕಂದ್ರೆ ನಮ್ದು ಹಳೆಯ ಉಪವಿಭಾಗ
ಬೈಲಹೊಂಗಲ ಆಗ್ಬೇಕು ಅನ್ನೋದು ಆಗ್ರಹ. ಏನಾಗ್ತದೆ? ಭಾಳ ದಿನದ ಬೇಡಿಕೆ ಬೈಲಹೊಂಗಲ ಬ್ರಿಟಿಷ್ ಕಾಲದಿಂದ ಸಬ್ ಡಿವಿಷನ್ ಕೆಲಸ ಮಾಡ್ತಾ ಇದ್ದೀವಿ. ಬೆಳಗಾವಿ ಅಖಂಡ ಜಿಲ್ಲೆ ಇರಲಿಕ್ಕೆ ಬೈಲಹೊಂಗಲ ಈಗಾಗಲೇ ತಮ್ಗೆ ಗೊತ್ತದ, ಮೊದಲಿಂದನೂ ಬೆಳಗಾವಿ ಅಖಂಡ ಜಿಲ್ಲೆ ಆದರೆ ನಮ್ದೇನು ತೊಂದರೆ ಇಲ್ಲ. ನೀವು ಜಿಲ್ಲೆ ಮೂವ್ ಮಾಡ್ತೀವಿ ಅಂತಂದ್ರೆ ಸಬ್ ಡಿವಿಷನ್ ವೈಸು ರೆವಿನ್ಯೂ ವೈಸ್ ಎಲ್ಲ ಆಫೀಸ್ಗಳು ನಮ್ಮಲ್ಲಿ ಅದಾವ, ಎಲ್ಲ ಈಗ ಆಲ್ರೆಡಿ ಕೆಲಸಕ್ಕೆ ಇರ್ತದೆ. ಆ ಉದ್ದೇಶದಿಂದ ಬೈಲಹೊಂಗಲ ಆಗಲೇಬೇಕಂತೇಳಿ ಇಡೀ ನಮ್ಮ ಬೈಲಹೊಂಗಲು, ಕಿತ್ತೂರು, ಸವದತ್ತಿ ಗಂಡು ಈಗಾಗಲೇ ವಿನಂತಿ ಮಾಡಿದ್ರು ಮತ್ತು ಆಗ್ರಹದ. ಮತ್ತು ಈಗಾಗಲೇ ನಾವು ಮೊನ್ನೆ ಮೀಟಿಂಗ್ ಮಾಡಿ ಮೊನ್ನೆ ಮುಖ್ಯಮಂತ್ರಿಗಳು ಇಬ್ಬರು ನಮ್ಮಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಅದನ್ನು ಸಮೇತವಾಗಿ ಹೋಗಿ ಭೇಟಿಯಾಗಿ ನಮ್ಮ ಜಿಲ್ಲೆಯ ಸಂಬಂಧ ಅವಾಗ ಆಗ್ರಹ ಮಾಡ್ತೀವಿ. ಜಿಲ್ಲೆ ಸಂಬಂಧ ನಮ್ಮದು ಯಾವಾಗ ಗಟ್ಟಿ ಉಳಿತೀವಿ. ಯಾಕಂದ್ರೆ ಈ ಹಿಂದಿನಿಂದಲೂ ಗಡಿ ಭಾಗದಲ್ಲಿ ಭಾಷಾ ಹೋರಾಟಗಳು, ಗಡಿ ಹೋರಾಟದಲ್ಲಿ ಬೈಲಹೊಂಗಲ ಜನ ಸಕ್ರಿಯವಾಗಿ ತೊಡಗಿಸಿಕೊಂಡು ಅದು ದೊಡ್ಡ ಇತಿಹಾಸ ಅದ, ನಿಮ್ಗೆ ಗೊತ್ತದ. ಬೆಳಗಾವದಲ್ಲಿ ಹಿಂದಿನ ಕಾಲದಲ್ಲಿ ಇವತ್ತು ನಾಗನೂರು ಶ್ರೀಗಳನ್ನು ನೆನೆಸ್ಬೋದು, ಶಿವಬಸವ ಮಹಾಸ್ವಾಮಿಗಳು. ಅಂಥ ಸಂದರ್ಭದಲ್ಲಿ ಬೈಲಹೊಂಗಲ ಬಂದ ಬೆಳಗಾವಿ ಸಂಬಂಧ ಯಾವಾಗಲೂ ಗಟ್ಟಿ ನಿಂತಿದ್ದಾರೆ. ಭಾಷೆ ಸಂಬಂಧ, ಗಡಿ ಸಂಬಂಧ ಯಾವಾಗಲೂ ಗಟ್ಟಿಯಾಗಿ ನಿಂತಿದ್ದಾರೆ. ಬೆಳಗಾವಿ ಜಿಲ್ಲೆ ಅಖಂಡಾಗಿ ಉಳ್ಳಿಕ್ಕೂ ಗಟ್ಟಿದಾಗ ಇವತ್ತೇನಾದ್ರೂ ಸರ್ಕಾರ ಹೊಸ ಆಡಳಿತ ಪ್ರಕಾರ ಮತ್ತು ಹೊಸ ಫಂಡಿಂಗ್ ಪ್ರಕಾರ ಮಾಡ್ಬೇಕಾಗ ಬೆಳಗಾವಿ ಜಿಲ್ಲೆಯಲ್ಲಿ ಬೈಲಹೊಂಗಲ ಜಿಲ್ಲೆ ಆಗ್ಬೇಕಂತೇಳಿ ನಾವು ಪ್ರತಿಪಾದನೆ, ಅದಕ್ಕೆ ಹೋಗಾಟ. ಜಿಲ್ಲಾ ವಿಭಜನೆ ಆದ್ರೆ ಬೈಲಹೊಂಗಲ ಜಿಲ್ಲೆ ಮಾಡಬೇಕು, ಇಲ್ಲಾಂದ್ರೆ ಅಖಂಡವಾಗಿರ್ಬೇಕು. ಆದ್ರೆ ಮೂರೇ ಆಗ್ಬೇಕಂತಾರೆ, ಇಬ್ಬೇ ಒಂದು ಇರ್ಬೇಕು. ಅದು ನಮ್ದು ಹೊಸ ಜನ ಆದ್ರೆ ನಾವು ಫಸ್ಟ್ ಆಗ್ಲಿ ಅಂತ ನಮ್ದು ಬೇಡಿಕೆ. ಅಲ್ಲ, ಈಗ ಬೈಲಹೊಂಗಲ ಈಗ ಈಗ ಬೆಳಗಾವದಲ್ಲಿ ಆಗ್ಲಿಕ್ಕೆ ಎಲ್ಲ ಗಡಿ ಇದೆ. ಈಗ ಮೂವ್ ಮಾಡತಕ್ಕಂಥ ಸಂದರ್ಭ ನಮಗೆ ಮಾಡೋದು ಬೇಡಿಕೆ. ಬೈಲಹೊಂಗಲ್ ಜಿಲ್ಲೆ ಮಾಡಿದ್ರೆ ಕಿತ್ತೂರು, ಸವದತ್ತಿ, ರಾಮದುರ್ಗ, ಗೋಕಾಕ್ ಸೇರಿದಂತೆ ಹಲವು ತಾಲೂಕುಗಳು ಬರುತ್ತೆ. ನಮ್ಮದು ಅಖಂಡ ಜಿಲ್ಲೆ ಇದ್ರೆ ಯಾವುದೇ ಅಭ್ಯಂತರ ಇಲ್ಲ. ಆದರೆ ಜಿಲ್ಲಾ ವಿಭಜನೆ ಬಂದಾಗ ಮಾತ್ರ ನಮಗೆ ಬೈಲಹೊಂಗಲ್ ಜಿಲ್ಲಾ ಆಗಬೇಕು ಎಂದು ಆಗ್ರಹಿಸಿದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಮಂಡ್ಯದಲ್ಲಿ ಡಿಸೆಂಬರ್ನಲ್ಲಿ ಜರುಗಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಿಯಮಿತವಾಗಿ ರಾಜ್ಯಾದ್ಯಂತ ಸಂಚರಿಸುವ ಕನ್ನಡ ಜ್ಯೋತಿ ರಥವು ಹುಕ್ಕೇರಿಯಿಂದ ಸಂಕೇಶ್ವರ ಪಟ್ಟಣಕ್ಕೆ ಆಗಮಿಸಿತು. ಸಕ್ಕರೆ ನಾಡು ಮಂಡ್ಯದಲ್ಲಿ ಡಿಸೆಂಬರ್ನಲ್ಲಿ ಜರುಗಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಿಮಿತ್ತವಾಗಿ ರಾಜ್ಯಾದ್ಯಂತ ಸಂಚರಿಸುವ ಕನ್ನಡ ಜ್ಯೋತಿ ರಥವು ಹುಕ್ಕೇರಿಯಿಂದ ಸಂಕೇಶ್ವರ ಪಟ್ಟಣಕ್ಕೆ ಆಗಮಿಸಿತು. ಸಂಕೇಶ್ವರ ಪುರಸಭೆ ಆವರಣದಲ್ಲಿ ಆಗಮಿಸ್ತಾ ಇದ್ದಂತೆ ಪುರಸಭೆಯ ಅಧ್ಯಕ್ಷೆ ಸೀಮಾ ಹತ್ತನೂರೇ, ತಾಲೂಕಾ ಆಡಳಿತ, ಹುಕ್ಕೇರಿ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ವಿವಿಧ ಕನ್ನಡಪರ ಹೋರಾಟಗಾರರು, ಮುಖಂಡರು ತಾಯಿ ಭುವನೇಶ್ವರಿಯ ಮೂರ್ತಿಗೆ ಪೂಜೆ ಸಲ್ಲಿಸಿ ಬರಮಾಡಿಕೊಂಡರು. ನಿಡಸೋಶಿಯ ಶ್ರೀ ದುರದುಂಡೇಶ್ವರ ಮಠದ ಉತ್ತರಾಧಿಕಾರಿ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ಮಾತನಾಡಿ, ನಾವೆಲ್ಲರೂ ಸೇರಿ ಕನ್ನಡ ಭಾಷೆಯನ್ನ ಬೆಳೆಸೋಣ ಎಂದರು. ಕನ್ನಡ ಜ್ಯೋತಿ ರಥ ಇವತ್ತು ಸಂಕೇಶ್ವರಕ್ಕೆ ಆಗಮಿಸಿರೋದು ನಮಗೆಲ್ಲ ತುಂಬ ಸಂತೋಷ. ಇದೇ ಸಂದರ್ಭದಲ್ಲಿ ಬಂದಿರೋದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ. ಆ ತಾಯಿಯನ್ನು ನಾವೆಲ್ಲರೂ ಇವತ್ತು ಆದರದಿಂದ, ಅಭಿಮಾನದಿಂದ, ಭಕ್ತಿಯಿಂದ ಒಂದು ಇಲ್ಲಿ ಬರಮಾಡಿಕೊಂಡು ಈ ನಾಡು, ನುಡಿ, ನೆಲ, ಜಲ, ಪರಿಸರ ಸಂರಕ್ಷಣೆ ಮಾಡಬೇಕು ಅನ್ನೋ ಸಂಕಲ್ಪದೊಂದಿಗೆ ಈ ರಥವನ್ನು ಸ್ವಾಗತಿಸೋಣ ಮತ್ತು ಮುಂಬರುವ ದಿನಗಳಲ್ಲಿ ಕನ್ನಡ ನಾಡು, ನುಡಿಗಾಗಿ ನಾವೆಲ್ಲರೂ ಟೊಂಕು ಕಟ್ಟಿ ನಿಲ್ಲೋಣ ಮತ್ತು ಇಲ್ಲಿಯ ಜನತೆ ಮತ್ತು ಇಲ್ಲಿಯ ಭಾಷೆ, ನೆಲ, ಜಲ ಇವುಗಳ ಬಗ್ಗೆ ಹೆಮ್ಮೆ ಪಡೋಣ. ಆ ಒಂದು ಕಾರಣದಿಂದ ಇವತ್ತು ಈ ರಥಯಾತ್ರೆ ಕರ್ನಾಟಕದಾದ್ಯಂತ ಸಂಚರಿಸ್ತಾ ಇರೋದು ಮತ್ತು ಮಂಡ್ಯದಲ್ಲಿ ನಡೆಯುವಂಥ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ವಿಶೇಷ ರೂಪದಲ್ಲಿ ಇದೊಂದು ವಿಶೇಷತೆ ಮತ್ತು ಕರ್ನಾಟಕದಾದ್ಯಂತ ಈ ಮೂಲಕ ಸಂಚಲನ ಮಾಡಿ ಈ ಬಾರಿಯ ಕನ್ನಡ ಸಮ್ಮೇಳನ, ಸಾಹಿತ್ಯ ಸಮ್ಮೇಳನ ಇರ್ತಾ ಇರೋದು ವಿಶೇಷವಾದಂಥದ್ದು. ಇಂದಿನ ರಥಯಾತ್ರೆ ಬಂದಿರೋದು ಎಲ್ಲರಿಗೂ ತುಂಬ ಸಂತೋಷ ಆಗಿದೆ ಅಂತ ಮತ್ತೊಮ್ಮೆ ಹೇಳ್ತಾ. ಸಚಿನ್ ಕಾಂಬ್ಳೆ, KMM ಕನ್ನಡ, ಹುಕ್ಕೇರಿ. ಹಿಂಡಲ್ಗಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹಿಂಡಲ್ಗಾ ಗ್ರಾಮದ ಆಸ್ತಿ ತೆರಿಗೆಯನ್ನ ಕಡಿಮೆ ಮಾಡುವಂತೆ ಒತ್ತಾಯಿಸಿ ಶುಕ್ರವಾರ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡಿದ್ರು. ಹಿಂಡಲ್ಗಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹಿಂಡಲ್ಗಾ ಗ್ರಾಮದ ಆಸ್ತಿ ತೆರಿಗೆಯನ್ನ ಕಡಿಮೆ ಮಾಡುವಂತೆ ಆಗ್ರಹಿಸಿ ಶುಕ್ರವಾರ ಇಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು. ಹಿಂಡಲ್ಗಾ ಗ್ರಾಮ ಪಂಚಾಯತ್ ಏಕಾಏಕಿ ತೆರಿಗೆಯನ್ನ ಏರಿಕೆ ಮಾಡಿದೆ. ಅದನ್ನ ಮೊದಲು ಇದ್ದ ತೆರಿಗೆಯನ್ನೇ ಮುಂದುವರಿಸಬೇಕು, ಇಲ್ಲದೆ ಹೋದ್ರೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದರು. जे टॅक्स आकारणी केलेला आहे याचा जो कर्नाटक सरकारनं पाठवलेला 29/12/2021ला आदेश पाठवलेला आहे त्याची अंमलबजावणी
2022-23-24ला केलेली आहे. ही दुर्दैवाची गोष्ट आहे की ही जी घरवाढ केलेली आहे ती 4 पट ते 10 पट या पट्टीमध्ये वाढ केलेली आहे. ज्याचं 1000 घरपट्टी आहे त्याची 10,000 झालेली आहे. ज्याची 100 रुपये त्याची 1000 रुपये झालेले आहे. याप्रमाणे जी घरपट्टी वाढ केलेली आहे ही अमानुष घरपट्टी वाढ झालेली आहे. वास्तविक ही घरपट्टी वाढ जी झालेली आहे ह्या घरपट्टीचं तसं पाहिलं तर आम्ही बेळगाव कॉर्पोरेशनपेक्षाही ही घरपट्टी अधिक आहे. तर कॉर्पोरेशनचा विचार केला तर हिंडलग्यामध्ये घरपट्टी ही कमी असायला पाहिजे. इतर पंचायत्या ज्या आहेत ग्रामपंचायतीला लागून असले कंगराळी, मोठी कंगराळी, काकती, बेनकनहळ्ळी ह्या पंचायतीमध्ये घरपट्टी कमी आकारली आहे. हिंडलग्यामध्ये ही अशी जास्त आकारल्यामुळे ही ही घरपट्टी कमी करावी व आमच्या हिंडलगे गावातील नागरिकांना सहकार्य करावं ही नम्र विनंती. ರಮಾಕಾಂತ್ ಪೌಶೆ. ಆಸ್ತಿ ತೆರಿಗೆ ವಿಚಾರದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ಕೂ ಅಧಿಕಾರಿಗಳು ತಂದಿಲ್ಲ. ಏಕಾಏಕಿ ತೆರಿಗೆ ಹೆಚ್ಚಳ ಮಾಡಿದ್ರೆ ಏನು ಮಾಡಬೇಕು ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. ರಾಯಬಾಗ್ ತಾಲೂಕಿನ ಕುಡ್ಚಿ ಪಟ್ಟಣದಲ್ಲಿ ಮಹಾನವಮಿ ದಸರಾ ಉತ್ಸವಕ್ಕೆ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿಗಳು ಚಾಲನೆಯನ್ನ ನೀಡಿದ್ರು. ರಾಯಬಾಗ್ ತಾಲೂಕಿನ ಕುಡಚಿ ಪಟ್ಟಣದ ಶ್ರೀ ಮೌನೇಶ್ವ ಹಾಗೂ ಕಾಳಿಕಾದೇವಿ ದೇವಸ್ಥಾನದಲ್ಲಿ ದುರ್ಗಾಮಾತೆ ಉತ್ಸವ ಮೂರ್ತಿಗೆ ಅಲಂಕರಿಸಿ ಉತ್ಸವ ಸಲಹಾ ಸಮಿತಿ ಅಧ್ಯಕ್ಷ ರತ್ನಂಜಯ್ ಕದ್ದು ಅವರಿಂದ ಪೂಜೆ ಸಲ್ಲಿಸುವ ಮೂಲಕ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ ನೀಡಿದ್ರು. ಮಂದಿರದಲ್ಲಿ ಅರ್ಚಕ ದಯಾನಂದ ಮಠಪತಿ ಹಾಗೂ ಪಂಡಿತರಿಂದ ಪಾದುಕಾ ಪೂಜೆ ಹಾಗೂ ಮೂರ್ತಿಗೆ ಜಲಾಭಿಷೇಕ ನೆರವೇರಿಸಿ ಪ್ರತಿಷ್ಠಾಪನೆ ಹಾಗೂ ಪೂಜೆ ಮೂಲಕ ಘಟಸ್ಥಾಪನೆ ಮಾಡಿದ್ರು. ಡಾಕ್ಟರ್ ಅಭಿನವ್ ಬ್ರಹ್ಮಾನಂದ ಸ್ವಾಮೀಜಿ ಉದ್ಘಾಟನಾ ಪರ ಮಾತನಾಡಿ, ಭಾರತ ದೇಶ ಹಬ್ಬಗಳ ದೇಶವಾಗಿದ್ದು ಪ್ರತಿ ತಿಂಗಳು ಒಂದೊಂದು ಹಬ್ಬಗಳನ್ನು ಒಂದೊಂದು ಅರ್ಥವನ್ನ ಹೊಂದಿದ್ದು ಆಚರಿಸುವ ಒಂದೊಂದು ಹಬ್ಬಗಳು ನಮ್ಮಲ್ಲಿ ಧಾರ್ಮಿಕ ಸಂಸ್ಕಾರ, ಧಾರ್ಮಿಕ ಆಚರಣೆ, ಧಾರ್ಮಿಕ ಪ್ರಜ್ಞೆ ತುಂಬುವಂತಾಗಿವೆ ಎಂದರು. ಬರ್ತವೆ ಹಬ್ಬಗಳು ಮನುಷ್ಯನಿಗೆ ಧಾರ್ಮಿಕ ಸಂಸ್ಕಾರವನ್ನ ಮತ್ತು ಧಾರ್ಮಿಕ ಆಚರಣೆಗಳನ್ನ ಮತ್ತು ಧಾರ್ಮಿಕ ಪ್ರಜ್ಞೆಗಳನ್ನ ನಮ್ಮ ಒಳಗೆ ತುಂಬುತ್ತಾ ಇದ್ದಾವೆ. ಪ್ರತಿಯೊಬ್ಬರೂ ಕೂಡ ಈ ನವರಾತ್ರಿ ಕಾರ್ಯಕ್ರಮ ಅಂದ ತಕ್ಷಣ ಜಗನ್ಮಾತೆಯನ್ನ ನಾವು ಆರಾಧನೆಯನ್ನ ಮಾಡುತ್ತೇವೆ. ಜಗನ್ಮಾತೆ ಅಂತಂದ್ರೆ ಸರ್ವ ದುಷ್ಟ ಗುಣಗಳನ್ನ ಸಂಹಾರ ಮಾಡಿ ಶಿಷ್ಟ ಗುಣಗಳನ್ನ ಸಂರಕ್ಷಣೆಯನ್ನ ಮಾಡುತ್ತಾ ನಮ್ಮೊಳಗಿರತಕ್ಕಂತಹ ದುಷ್ಟ ಗುಣಗಳನ್ನ ನಾವು ಏನು ಮಾಡಬೇಕು ಅಂತಂದ್ರೆ ಮರ್ದನ ಮಾಡುತ್ತಾ ತಾಯಿಯ ಒಂದು ಕೃಪಾಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕು. ಇವತ್ತು ಧಾರ್ಮಿಕ ಪ್ರಜ್ಞೆ ಅಂತಂದ್ರೆ ನೋಡಿ ಎಷ್ಟು ಜನ ತಾವೆಲ್ಲರೂ ಕೂಡ ದಾನ, ಧರ್ಮ, ಪರೋಪಕಾರ, ಒಳ್ಳೆಯ ಆಚರಣೆ ಜೊತೆಗೆ ಒಳ್ಳೆಯ ಕಾರ್ಯಕ್ರಮಗಳನ್ನ ಇಲ್ಲಿ ಹಮ್ಮಿಕೊಂಡು ಒಂದು ಪೂಜೆ ಇರಬಹುದು, ಒಂದು ಭಜನೆ ಇರಬಹುದು, ಒಂದು ಪ್ರಾರ್ಥನೆ ಇರಬಹುದು, ಸತ್ಸಂಗ ಪ್ರವಚನ ಕಾರ್ಯಕ್ರಮಗಳನ್ನ ಏರ್ಪಾಟು ಮಾಡುವುದರ ಮೂಲಕವಾಗಿ ನಂತರ ಹಿರಿಯ ಆಧ್ಯಾತ್ಮ ಚಿಂತಕ ಡಿಎಸ್ ನಾಯಕ್, ಜಿಎಲ್ಬಿಸಿ ಎಇಇ ಅಹಮದ್ ಮುಸ್ತಾಫ್ ಮಾತನಾಡಿದ್ರು. ಆ ರೀತಿ ಅಂತ ಜ್ಞಾನ ಹೇಗೆ ಇವ್ರ ಮಾರ್ಗದರ್ಶನವನ್ನ ನಮಗೆ ಇಂಥ ಈ ವೇದಿಕೆ ಮುಖಾಂತರ ಮಾತ್ರ ಸಿಗ್ತದೆ. ಸುಮ್ಮನೆ ಹೋಗಿ ಅವ್ರ ಮುಂದೆ ಕೂತ್ಕೊಂಡು ನಮ್ಗೆ ಏನಾರು ಹೇಳ್ರಿ ಅಂತ ನಾವು ಕೇಳೋದಿಲ್ಲ, ಅವರು ಹೇಳೋದಿಲ್ಲ. ಇಂಥದೊಂದು ವೇದಿಕೆ ನಮ್ಮ ಜೀವನವನ್ನ ನಾವು ಸುಧಾರಿಸಲಿಕ್ಕೆ ಕೊಟ್ಟಂತ ಒಂದು ಅವಕಾಶ. ಈ ಅವಕಾಶದಲ್ಲಿ ಇವತ್ತು ಈ ನಾಡ ಹಬ್ಬವನ್ನ ಅತ್ಯಂತ ಯಶಸ್ವಿಯಾಗಿ ಆಚರಣೆ ಮಾಡಲಿಕ್ಕೆ ನಮಗೆ ಈ ಊರಿನ ಹಿರಿಯರು, ಅದು ನಮ್ಮ GLBC ಕಾಲೋನಿಯಲ್ಲಿ ಇದನ್ನ ನೀವೆಲ್ಲರೂ ನೆರವೇರಿಸಿದ್ದಕ್ಕೆ ನನ್ನ ಇಲಾಖೆ ಪರವಾಗಿ ನಾನು ನಿಮ್ಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಇಲಾಖೆ ಪರವಾಗಿ ನಾವು ನಿಮ್ಗೆ ಯಾವ ರೀತಿ ಸಹಕಾರ ಬೇಕೆಲ್ಲ ಕೊಡ್ತೀವಿ. ನಾವೆಲ್ಲರೂ ಕೂಡಿ ಈ ರೀತಿ ಕಾರ್ಯಕ್ರಮವನ್ನ ಈ ಊರಿನಲ್ಲಿ ನಡೆಸ್ಕೊಂಡು ಹೋಗೋಣ ಅಂತ ಹೇಳಿ ನನಗೆ ಇವತ್ತು ಈ ಉದ್ಘಾಟನೆಗೆ ತೇರದಾಳ ಜ್ಞಾನ ಯೋಗ ಸೇವಾ ಕೇಂದ್ರದ ಸಂಚಾಲಕಿ ಸುವರ್ಣ ಅಕ್ಕನವರು ದಸರಾ ಉತ್ಸವ ಆಚರಣೆ ಕುರಿತು ಆಶೀರ್ವಚನವನ್ನ ನೀಡಿದ್ರು. ಈ ಹಬ್ಬಗಳ ಹಿಂದಿನ ಹಿರಿಯರು ಯಾಕೆ ಮಾಡಿದ್ರು ಅಂದ್ರೆ ಕಾರ್ಯ ವ್ಯವಹಾರದಲ್ಲಿ ವ್ಯಸ್ತರಾಗಿ ದಣದು ಮನಸ್ಸನ್ನ ಕುಗ್ಗಿಸ್ಕೊಂಡು ನಿರಾಶರಾಗಿ ದುಃಖಿಯಾಗಿ ಸಮಸ್ಯೆಗಳ ಸುಳಿನಿಂದ ಅಶಾಂತರಾಗಿ ನೆಮ್ಮದಿಯನ್ನ ಕೆಡಿಸ್ಕೊಂಡು ಸಂಸಾರ ಭಾರ ಆಗಬಾರದು. ಇಂಥ ಒಂದು ಸಮಯದ ಅನುಗುಣ ಒಂದೊಂದು ಹಬ್ಬಗಳಿಂದ ಮತ್ತೆ ಹೊಸ ಉತ್ಸಾಹ, ಹುರುಪು, ಒಂದು ಶಕ್ತಿ, ಧೈರ್ಯ
ಈ ಒಂದು ಹೊಸತನ್ನ ತಂದುಕೊಂಡು ಸಂಸಾರವನ್ನ ಸರಾಗವಾಗಿ ಮಾಡ್ಕೊಂಡು ಹೋಗೋದಕ್ಕಾಗಿ ಹಬ್ಬಗಳನ್ನು ಮಾಡಿದ್ದಾರೆ. ಬರೋದಕ್ಕೂ ಒಂದು ಆಧ್ಯಾತ್ಮಿಕ ಹಿನ್ನೆಲೆಗಳಿದೆ. ಇವತ್ತಿನ ದಿನ ನೋಡಿ ನವರಾತ್ರಿ ಮತ್ತು ಅದಕ್ಕೂ ಪೂರ್ವ ಇನ್ನೂ ಅನೇಕ ಹಬ್ಬಗಳನ್ನು ಮಾಡಿರಿ. ಶಿವರಾತ್ರಿ, ರಾತ್ರಿ ಹಬ್ಬಗಳಲ್ಲೂ ರಾತ್ರಿಗೂ ವಿಶೇಷತೆ ಇದೆ. ಹಗಲಿಗಿಂತ ವಿಶೇಷ ರಾತ್ರಿಯ ಸಮಯದಲ್ಲಿ ಭಕ್ತರು ಆರಾಧನಾ ಮಾಡ್ತಾರ. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಸಂಜು ಬ್ಯಾಕುಡೆ, KMM ಕನ್ನಡ, ರಾಯಬಾಗ್. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ದೇವಾದೇಶ ಮತ್ತು ಧರ್ಮ ರಕ್ಷಣೆಯ ಜಾಗೃತಿ ಶ್ರೀ ಶೈಲಪುತ್ರಿ ಆರಾಧನೆ. ಬೆಳಗಾವಿಯಲ್ಲಿ ಸಡಗರ ಸಂಭ್ರಮದಿಂದ ನಡೆಸಲಾದ ದುರ್ಗಾಮಾತಾ ದೌಡ್. ಸತ್ರೆ ಗುರುಜಿಗಳ ಹಸ್ತದಿಂದ ಭಗವದ್ ಧ್ವಜಾರೋಹಣ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಶುದ್ಧವಾದ ಕುಡಿಯುವ ನೀರಿನ ಘಟಕ ಸ್ಥಾಪನೆ. ಆದರೆ ಕಳೆದ 3 ವರ್ಷಗಳಿಂದ ಸ್ಥಗಿತಗೊಂಡಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಗೃಹಲಕ್ಷ್ಮಿ ಯೋಜನೆಯ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಹಾಕಲಾಗಿದೆ. 7 ಮತ್ತು 9ನೇ ತಾರೀಕಿನಂದು ಹಣ ಜಮೆ ಆಗಲಿದೆ. ಸುದ್ದಿಗೋಷ್ಠಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.